ನನ್ನ ಹೆಸರು ಮೋಹನ್. ಕಳೆದ 9 ವರ್ಷಗಳಿಂದ ನಾನು ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿ ಇರ್ತಕ್ಕಂಥ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ ಇವತ್ತಿನ ವಸ್ತು ವಿಷಯ ಅಲ್ಝೀಮರ್ ಡಿಸಾರ್ಡರ್ಸ್. ಸೊ ಇಟ್ಸ್ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಸ್ಮೃತಿಯ ಕಾಯಿಲೆ ಅಂತಲೂ ಸಹ ಕರೀತಾರೆ. ಸೊ ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳು ಏನು, ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳು ಏನು, ಗುಣಲಕ್ಷಣಗಳು ಯಾವ ರೀತಿಯಾದಂತಹ, ಸೊ ಹೇಗೆ ಐಡೆಂಟಿಫೈ ಮಾಡಬಹುದು ಒಬ್ಬ ವ್ಯಕ್ತಿ ಅಲ್ಝೀಮರ್ ಡಿಸೀಸಸ್ ಅನ್ನ ಹೊಂದಿದ್ದಾನೆ ಅಂತ ಅಂದ್ರೆ, ಸೊ ಆತನಲ್ಲಿ ಏನೆಲ್ಲ ಗುಣಲಕ್ಷಣಗಳು ಇರಬಹುದು, ಅದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ಅಥವಾ ಬೈಫರ್ಕೇಶನ್ ಮಾಡ್ಕೊಳ್ತಾರೆ. ಸೊ ಬಿಗಿನಿಂಗ್ ಇದ್ದಾಗ ಯಾವ ರೀತಿಯಾದಂಥ ಗುಣಲಕ್ಷಣಗಳು ಇರುತ್ತೆ, ಅದೇನಾದರೂ ಒಂದು ಅಲ್ಟಿಮೇಟ್ ಹಂತಕ್ಕೆ ಹೋದಾಗ, ಅಂದ್ರೆ ಸೆಕೆಂಡ್ ಸ್ಟೇಜ್ಗೆ ಅದು ಹೋದಾಗ ಯಾವ ರೀತಿಯಾದಂಥ ಗುಣಲಕ್ಷಣಗಳು ಇರುತ್ತೆ ಅಕಾರ್ಡಿಂಗ್ ಟು DSM-4 ಪ್ರಕಾರ. ಸೊ ಇಷ್ಟು ವಸ್ತು ವಿಷಯಗಳನ್ನ ಸೊ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಏನು ಇಡಿ ಅಲ್ಝೀಮರ್ ಡಿಸೀಸಸ್ ಅಥವಾ ಅಲ್ಝೀಮರ್ ಡಿಸಾರ್ಡರ್ಸ್ ಅಂತಂದ್ರೆ ಏನು? ಸಾಮಾನ್ಯವಾಗಿ 60 ವರ್ಷ ಮೇಲ್ಪಟ್ಟ ನಂತರ ಎಲ್ಲರಲ್ಲಿಯೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಸಂಜ್ಞಾನಾತ್ಮಕ ಒಂದು ಅಸ್ವಸ್ಥತೆ ಕಾಣುವಂಥದ್ದು ಸಾಮಾನ್ಯವಾಗಿರುತ್ತೆ. ಅಸ್ವಸ್ಥತೆ ಅಂತ ಅಂದ್ರೆ ಈ ಅರ್ಲಿಯರ್ ಆಗಿ ಏನೆಲ್ಲ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಬಿಟ್ಟು ಈ ಕಾಗ್ನಿಟಿವ್ ಆಸ್ಪೆಕ್ಟ್ ಅಥವಾ ಸೈಕೋ ಸೋಷಿಯಲ್ ಎಲಿಮೆಂಟ್ಗಳನ್ನ ನಾವು ತೆಗೆದುಕೊಂಡ್ರೆ, ಸೊ ಅವರು ಈ ಇದ್ದಂತಹ ಆಕ್ಟಿವಿಟೀಸ್ಗಳನ್ನ, ಈ ಇದ್ದಂತಹ ಕ್ರಿಯೇಟಿವಿಟಿಯನ್ನ, ಈ ಹಿಂದೆ ಇದ್ದಂತಹ ಒಂದು ರಿಯಾಕ್ಷನ್ ಟೈಮ್, ಸೊ ಅದು ಮೆಮೊರಿ ಆಗಿರ್ಬೋದು, ಲರ್ನಿಂಗ್ ಆಗಿರ್ಬೋದು, ಲರ್ನಿಂಗ್ ಸ್ಟೈಲ್ಸ್ ಆಗಿರಬಹುದು, ಕ್ರಿಯೇಟಿವಿಟಿ, ಕ್ರಿಟಿಕಲ್ ಥಿಂಕಿಂಗು, ಕ್ರಿಯೇಟಿವ್ ಥಿಂಕಿಂಗು, ಸೊ ಈ ಎಲ್ಲ ಅಂಶಗಳು ಸಹ ಡಿಲೇಡ್ ಆಗ್ತಾ ಹೋಗುತ್ತೆ. ಯಾಕೆ ಡಿಲೇ ಆಗುತ್ತೆ? ಅದಕ್ಕೆ ಕಾರಣಗಳೇನು? ಸೊ ಈ ಇದ್ದಷ್ಟು ಮಾಹಿತಿ ನಮ್ಮಲ್ಲಿ ಇರೋದಿಲ್ಲ, ಈ ಹಿಂದೆ ಇದ್ದಷ್ಟು ವ್ಯಕ್ತಿಗಳ ನೆನಪು ನಮ್ಗೆ ಆಗೋದಿಲ್ಲ. ಈ ಹಿಂದೆ ಈಸಿಯಾಗಿ ನಾವು ಏನಾದ್ರೂ ಒಂದು ವಸ್ತುವನ್ನ ರಿಮೆಂಬರ್ ಮಾಡ್ಕೊಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಫೋನ್ ನಂಬರ್, ಈಸಿಯಾಗಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವ್ದಾರೋ ಒಂದು ಫೋನ್ ನಂಬರ್ಸ್ ಹೇಳ್ಬೇಕು ಅಂತ ಅಂದ್ರೆ ಈಸಿಯಾಗಿ ಹೇಳ್ತೀವಿ. ಅಥವಾ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ಪರ್ಸನಲ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಸೊ ಈ ತರದೆಲ್ಲ ನಾವು ಸೊ ಯಾವುದೇ ರಫ್ ಇಲ್ದಲೆ, ಯಾವುದೇ ಇನ್ಫಾರ್ಮೇಶನ್ಸ್ ಅಂದ್ರೆ ರಿಟರ್ನ್ ಇನ್ಫಾರ್ಮೇಶನ್ ಇಲ್ದಲೆ ನಾವು ಓವರ್ ಆಗಿ ಎಲ್ಲವನ್ನು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ಆಫ್ಟರ್ 60 ಇಯರ್ಸ್ ಸೊ ಏನಾಗ್ತಾ ಹೋಗುತ್ತೆ, ಸೊ ಎಲ್ಲ ಕಾಗ್ನಿಟಿವ್ ಎಬಿಲಿಟೀಸ್ಗಳು ಇನ್ ಟರ್ಮ್ಸ್ ಆಫ್ ಲರ್ನಿಂಗು, ಇನ್ ಟರ್ಮ್ಸ್ ಆಫ್ ಮೆಮೊರಿ, ಇನ್ ಟರ್ಮ್ಸ್ ಆಫ್ ಡಿಸಿಷನ್ ಮೇಕಿಂಗು, ಸೊ ಇದೆಲ್ಲದೂ ಸಹ ನಿಧಾನಗತಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಬಿಗಿನಿಂಗ್ ಸ್ಟೇಜಲ್ಲಿ ಈ ಅಲ್ಝೀಮರ್ ಡಿಸೀಸ್ ಯಾವ ರೀತಿ ಆಗಿರುತ್ತೆ? ಸೊ ಕೆಲವೊಂದು ಹೋಗ್ತಾ ಇರ್ತೀವಿ, ಒಂದು ಕ್ಷಣ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದು ನಮಗೆ ಮರ್ತೋಗ್ಬಿಡುತ್ತೆ. ಸೊ ಏನೋ ಒಂದು ರಿಮೆಂಬರ್ ಮಾಡ್ಕೊಳ್ತಾ ಇರ್ತೀವಿ, ವಿ ಆರ್ ಟ್ರೈನ್ ಟು ರಿಮೆಂಬರ್ ಸಮಥಿಂಗ್, ಬಟ್ ಎಕ್ಸಾಕ್ಟ್ ವರ್ಡ್ ಅಥವಾ ಎಕ್ಸಾಕ್ಟ್ ಪರ್ಸನ್ ಅಥವಾ ಎಕ್ಸಾಕ್ಟ್ ಲೊಕೇಶನ್ ಅಥವಾ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಏನು ನಾವು ರಿಮೆಂಬರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಅಂತಹ ವಸ್ತುಗಳು, ವಿಷಯಗಳು, ನಿರ್ಣಯಗಳು, ಸಂಗತಿಗಳು ನಮಗೆ ಈಸಿಯಾಗಿ ಬರೋದಿಲ್ಲ. ಸೊ ಕ್ರಮೇಣವಾಗಿ ನಿಧಾನಗತಿನಲ್ಲಿ 1 by 1 ಇನ್ಫಾರ್ಮೇಶನ್ಸ್ ನಮ್ಮಲ್ಲಿ ಫೇಡ್ ಆಗ್ತಾ ಹೋಗುತ್ತೆ. ಸೊ ಫೇಡ್ ಆಗಿರೋಂಥ ಇನ್ಫಾರ್ಮೇಶನ್ಸು ಒನ್ ಡೇ ಅದು ನಮ್ಮ ಸ್ಮೃತಿಯಿಂದ ಎರೇಸ್ ಆಗಿ ಹೋಗಿರುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಸೊ ಇದನ್ನ ಅಲ್ಝೀಮರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಜರ್ಮನ್ ಮನೋವೈದ್ಯ ಮತ್ತು ನರರೋಗಶಾಸ್ತ್ರಜ್ಞ. ಸೊ ಇವನು 1906ರಲ್ಲಿ ಸೊ ಈ ಕಾಯಿಲೆ ಬಗ್ಗೆ ಇನ್ವೆನ್ಷನ್ ಅನ್ನ ಮಾಡ್ತಾನೆ. ಸೊ ಅದಕ್ಕೆ ಆ ಕಾಯಿಲೆಯನ್ನ ಅವನ ಹೆಸರಿನಿಂದನೇ ಗುರುತಿಸಲ್ಪಡುತ್ತೆ, ಅಲ್ಝೀಮರ್ ಡಿಸಾರ್ಡರ್ಸ್ ಅಂತಂದ್ರೆ 65 ಸೊ ಈ ವರ್ಷ ಹೆಚ್ಚಿನ ವಯಸ್ಸರಲ್ಲಿ ಈ ರೀತಿಯಾದಂತಹ ಸ್ಮೃತಿಗೆ ಸಂಬಂಧಿಸಿದಂತಹ ಅಪಸಾಮಾನ್ಯತೆಗಳು, ಸ್ಮೃತಿಗೆ ಸಂಬಂಧಿಸಿದಂತಹ ಅಪಸಾಮಾನ್ಯ
ನಿರ್ಣಯಗಳು, ರೋಗ ಲಕ್ಷಣಗಳು ಕಂಡು ಬರ್ತು ಅಂತ ಅಂದ್ರೆ ಅದನ್ನ ನಾವು ಅಲ್ಝಿಮರ್ ಡಿಸೀಸಸ್ ಅಂತ, ಅಲ್ಝಿಮರ್ ಡಿಸಾರ್ಡರ್ಸ್ ಅಂತ ನಾವು ಕರಿಬಹುದು. ಓಕೆ, ಸೊ ಅಲ್ಝಿಮರ್ ನ ಕಾಯಿಲೆ, ಅಲ್ಝಿಮರ್ ಡಿಸಾರ್ಡರ್ಸ್. ಸೊ ಇದೊಂದು ಸಾಮಾನ್ಯವಾಗಿ ಈ ಬುದ್ಧಿಮಾಂದ್ಯತೆಗೆ ಸಂಬಂಧಿಸಿದಂತಹ ಒಂದು ಕಾಯಿಲೆ ಅಂತ ಕರೀತಾರೆ. ಅಂದ್ರೆ ಏನಾಗುತ್ತೆ, ಕಾರಣ ಏನಾಗುತ್ತೆ? ಸೊ ನಮಗೆ ಬಯಾಲಜಿಕಲ್ ಆಸ್ಪೆಕ್ಟ್ ನಾವು ನೋಡ್ತಾ ಹೋದ್ರೆ, ಬಿಗಿನಿಂಗ್ ಆಫ್ ದ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿನಲ್ಲಿ ಈ ಬಿಗಿನಿಂಗ್ ಇಯರ್ಸ್ ಅಂದ್ರೆ ಇನ್ಫ್ಯಾನ್ಸಿ ಸ್ಟೇಜು, ಟೆಡ್ಲರ್ ಸ್ಟೇಜು, ಚೈಲ್ಡ್ಹುಡ್, ಆ ರೀತಿಯಾದಂತಹ ಸ್ಟೇಜಸ್ನಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ಆಲ್ ಆಸ್ಪೆಕ್ಟ್ ಲೈಕ್ ಫಿಸಿಕಲ್, ಕಾಗ್ನಿಟಿವ್, ಸೈಕೋಸೋಷಿಯಲ್ ಎಲಿಮೆಂಟ್ ಎಲ್ಲ ಡೆವಲಪ್ ಆಗುವಂತ ಅಂತ. ಡೆವಲಪ್ ಆಗುತ್ತೆ, ಯಾವ ರೀತಿ ಆಗಿರುತ್ತೆ? ಸೊ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಸೆಕೆಂಡ್. ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮಗು ಕನ್ಸೀವ್ ಆದಂತ ಸಂದರ್ಭದಲ್ಲಿ, ಅಂದ್ರೆ ಮದರ್ ಸೈಡ್ ಇಂದ, ಫಾದರ್ ಸೈಡ್ ಇಂದ ಏನ್ ಕ್ರೋಮೋಸೋಮ್ಸ್ಗಳು ಬರುತ್ತೆ, ಅದೇನು ಕನ್ಸೀವ್ ಆಗುತ್ತೆ, ಒಂದು ಝೈಗೋಟ್ ಆಗಿ ಏನು ಕನ್ವರ್ಟ್ ಆಗುತ್ತೆ ಅದು. ಸೊ ಅಲ್ಲಿಂದ 9 months ಬರೋದ್ರೊಳಗೆ ಸೊ ಕಣ್ಣಿಗೆ ಕಾಣದಲ್ಲೇ ಇರುವಂತಹ ಒಂದು ಕಣ, ಒಂದು ಕ್ರೋಮೋಸೋಮ್ಸು, ಓಕೆ, 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸು ಒಂದು ಮನುಷ್ಯನ ರೂಪ, ಒಂದು ಬೇಬಿಯ ರೂಪವನ್ನ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಎಷ್ಟು ಟೈಮ್ಸ್ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಹೇಗೆ ಅದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ, ಹೇಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಡೆವಲಪ್ಮೆಂಟಲ್ ರೇಟ್ ಅಂತ ಬಂದ್ರೆ ತುಂಬಾ ಯೂಸ್ ಆಗಿರುತ್ತೆ. ಸೊ ಅದೇ ತರ ಇನ್ಫ್ಯಾನ್ಸಿ ಸ್ಟೇಜ್ ಅಂತ ಬಂದಾಗ ಟೆಡ್ಲರು, ಚೈಲ್ಡ್ಹುಡ್, ಅಡೋಲಸೆಂಟು, ಸೊ ಹಿಂಗೆ ಹೋಗ್ತಾ 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 ಸೊ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಸೊ ಡೆವಲಪ್ಮೆಂಟಲ್ ರೇಟು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು ಸರ್ಟನ್ ಏಜ್ ಅಂತ ಬರುತ್ತೆ, ಒಂದು ಸರ್ಟನ್ ಪಾಯಿಂಟ್ ಅಂತ ಬರುತ್ತೆ. ಆ ಸರ್ಟನ್ ಪಾಯಿಂಟ್ ಅಂತ ಬಂದಾಗ ಅಂದ್ರೆ ಅಡಲ್ಟ್ಹುಡ್. ಸೊ ಅಡಲ್ಟ್ಹುಡ್ನಲ್ಲಿ ಸೊ ನಾವು ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ರೇಟನ್ನು ರೀಚ್ ಆಗ್ಬಿಡ್ತೀವಿ. ಸೊ ಎಲ್ಲ ಯಾವುದರಲ್ಲಿ, ಹೈಟು, ವೆಯ್ಟು, ಅಥವಾ ಇನ್ಯಾವ್ದಾರ ಒಂದು ಈಗ ಇನಿಷಿಯಲ್ ಸ್ಟೇಜಲ್ಲಿ ಲಂಗ್ಸ್ ಅವೆಲ್ಲ ಸಫಿಸ್ಟಿಕೇಟೆಡ್ ಆಗಿರೋದಿಲ್ಲ, ಡೆವಲಪ್ ಆಗಿರೋದಿಲ್ಲ. ಸೊ ಅದೆಲ್ಲ ಬೆಳವಣಿಗೆ ಆದಾಗೆ ವ್ಯಕ್ತಿಗೆ ಏಜ್ ಆಗ್ತಾ ಆಗ್ತಾ ಅವು ಸಹ ಡೆವಲಪ್ ಆಗ್ತಾ ಹೋಗ್ತವೆ. ಅಡಲ್ಟ್ಹುಡ್ಡಿಗೆ ಬಂದಾಗ ಇನ್ ಬಿಟ್ವೀನ್ 25, 35, 40ವರೆಗೂ ಸೊ ಅದು ಮ್ಯಾಕ್ಸಿಮಮ್ ಹಂತವನ್ನು ತಲುಪುತ್ತೆ. ಸೊ ಅಲ್ಲಿ ಸ್ಟ್ಯಾಗ್ನೆಂಟ್ ಆಗುತ್ತೆ. ನಂತರದಲ್ಲಿ ಒಂದು ಸರ್ಟನ್ ಏಜ್ವರೆಗೂ ಸಹ ಆ ಸ್ಟ್ಯಾಗ್ನೆಂಟೇಷನ್ಸು ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಂತರದಲ್ಲಿ ಒಂದು 50, 55, 60 ಸೊ ನಿಧಾನಗತಿನಲ್ಲಿ ನಮ್ಮ ಸಾಮಾನ್ಯವಾಗಿ ಈ ರಿಸಿಪ್ಟರ್ಸು, ಬಯಾಲಜಿಕಲ್ ಆಸ್ಪೆಕ್ಟು ನಿಧಾನಗತಿನಲ್ಲಿ ಕ್ಷೀಣ ಆಗ್ತಾ ಹೋಗುತ್ತೆ. ಕ್ಷೀಣ ಆಗುತ್ತೆ ಅಥವಾ ರ್ಯಾಪಿಡ್ ಗ್ರೋತ್ ಇದೆ ಅಂತ ಅಂದಾಗ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ಸೊ ಏನು ನಮ್ಮಲ್ಲಿರ್ತಕ್ಕಂಥ ಸೆಲ್ಗಳು ಡಬಲ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಸೆಲ್ಲು ಒಂದು ಕ್ಷಣಕ್ಕೆ ಮತ್ತೊಂದು ಕ್ಷಣಕ್ಕೆ ಡಬಲ್ ಆಗುತ್ತೆ. ಸೊ ಒಂದಿದ್ದು 2 ಆಗುತ್ತೆ, 2 ಇದ್ದಿದ್ದು 4, 8, 16 ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆಗಿದ್ದಂತಹ ಜನರೇಟ್ ಆಗ್ತಕ್ಕಂತಹ ಸೆಲ್ಸ್ಗಳು ಅಷ್ಟು ಪ್ರಮಾಣದಲ್ಲಿ ಇರುವಾಗ ಸೊ ಒಂದು ಸರ್ಟನ್ ಏಜ್ವರೆಗೂ ಅದು ಆ ರೀತಿಯಾದಂಥ ಡೆವಲಪ್ಮೆಂಟಲ್ ಆಗ್ತಾ ಹೋಗುತ್ತೆ. ಸೊ ನಂತರದಲ್ಲಿ ಹಂತದಿಂದ ಹಂತಕ್ಕೆ ಆ ರೇಟು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ನಾವು ನೋಡ್ತು ಅಂತಂದರೆ, ಡೆವಲಪ್ಮೆಂಟಲ್ ರೇಟ್ ಇತ್ತು ಅಂತಂದ್ರೆ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಸರ್ಟನ್ ಏಜ್ವರೆಗೂ ಅದು ಸ್ಟಾಗ್ನೆಂಟ್ ಆಗುತ್ತೆ, ನಂತರದಲ್ಲಿ ಅದು ಕ್ಷೀಣ ಆಗ್ತಾ ಹೋಗುತ್ತೆ. ಸೊ ಒಂದು ಪ್ರಾಬಬಿಲಿಟಿ ಕರ್ವನ್ನು ಹಾಕಿದ್ರೆ ಸೊ ಒಂದು ಹಂತದವರೆಗೂ ಹೋಗಿ ಅದು ನೆಕ್ಸ್ಟು ಡೌನ್ಗೆ ಬರ್ತಾ ಹೋಗುತ್ತೆ ಆ ಡೆವಲಪ್ಮೆಂಟಲ್ ರೇಟ್. ಸೊ ಯಾವಾಗ ಈ ಡೆವಲಪ್ಮೆಂಟಲ್ ರೇಟು ಡಿಕ್ಲೈನ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ಅಲ್ಲಿಂದ ಈ ಅಲ್ಝಿಮರ್ ಡಿಸೀಸಸ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಬ್ರೈನ್ನಲ್ಲಿ ಒಂದಷ್ಟು ಅದು ಸಂಪೂರ್ಣವಾಗಿ ಬೆಳವಣಿಗೆ ಆಗಿದೆ ಬ್ರೈನು. ಆ ಬ್ರೈನು ಏನು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರುತ್ತೆ ಸೊ ಅದರಲ್ಲಿ ಸಿನಾಪ್ಸಿಸ್ಗಳು ಅಂತ ಇರುತ್ತೆ. ಒಂದು ಸ್ಟಡೀಸ್ ಏನು ಹೇಳುತ್ತೆ, ಸೊ ನಮ್ಮ ಸೆರೆಬ್ರಲ್ ಕಾರ್ಟೆಕ್ಸ್ ಈಸ್ ರೆಗ್ಯುಲೇಟಿಂಗ್ ಅವರ್ ಮೆಮೊರಿ, ಅದರ್ ಎಲಿಮೆಂಟ್ ಆಫ್ ಕಾಗ್ನಿಟಿವ್ ಅಂತ ಹೇಳುತ್ತೆ. ಓಕೆ, ಸೊ ಈ ಕಾಗ್ನಿಟಿವ್ನಲ್ಲಿ ಒಂದು ಅಸಂಪ್ಷನ್ ಪ್ರಕಾರ 10 to the power of 13 ಬಿಟ್ ಆಫ್ ಸಿನಾಪ್ಸಿಸ್ಗಳಿದೆ.
ಸೊ ಈಚ್ ಅಂಡ್ ಎವ್ರಿ ಸಿನಾಪ್ಸಿಸ್ ಕ್ಯಾನ್ ಹೋಲ್ಡ್ ಎ ಬಿಟ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ಅಂತ ಅಂದ್ರೆ ಸೊ ಏನು 10⁻13 ಬಿಟ್ ಇನ್ಫಾರ್ಮೇಶನ್ಸ್ ಸಿನಾಪ್ಸಿಸ್ಗಳಿದೆ. ಸೊ ನಮ್ಮ ಲಾಂಗ್ ಟರ್ಮ್ ಮೆಮೊರಿ ಕೆಪಾಸಿಟಿ ದಟ್ ಈಸ್ ಈಕ್ವಲ್ ಟು 10⁻1 ಬಿಟ್ ಆಫ್ ಇನ್ಫಾರ್ಮೇಶನ್ ಅಂತ ಒಂದು ಅಸಂಪ್ಷನ್. ದೇರ್ ಇಸ್ ನೋ ಶ್ಯೂರ್ ಅಬೌಟ್, ಬಟ್ ಇಟ್ಸ್ ಎ ಬೇಸ್ಡ್ ಆನ್ ಸಮ್ ಅಸಂಪ್ಷನ್ಸ್. ಸೊ ಈ ಅಸಂಪ್ಷನ್ ಇಟ್ಕೊಂಡು ನಾವು LTM ಲಾಂಗ್ ಟರ್ಮ್ ಮೆಮೊರಿ ಕೆಪಾಸಿಟಿಯನ್ನು ನಾವು ಎಸ್ಟಿಮೇಟ್ ಅನ್ನು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸಿನಾಪ್ಸಿಸ್ ಅಂತ ಅಂದ್ರೆ ಒಂದು ನರಕಣ ಮತ್ತು ಮತ್ತೊಂದು ನರಕಣದ ನಡುವೆ ಇರ್ತಕ್ಕಂಥ ಒಂದು ಗ್ಯಾಪ್. ಆ ಗ್ಯಾಪು ಈ ಇನ್ಫಾರ್ಮೇಶನ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಅದು ಫುಲ್ಫಿಲ್ ಆಗುತ್ತೆ. ಓಕೆ, ಸೊ ಫುಲ್ಫಿಲ್ ಆಗುತ್ತೆ ಅಂತಂದ್ರೆ ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕಲ್ಲ. ಸೊ ಒಂದು ನರಕಣದ ಡೆಂಡ್ರೈಟ್ ಇಂದ ಇನ್ನೊಂದು ನರಕಣದ ಆಕ್ಸನ್ಗೆ ಇನ್ಫಾರ್ಮೇಶನ್ ಪಾಸ್ ಆಗಬೇಕು ಅಂತಂದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಮತ್ತೆ ಕೆಮಿಕಲ್ ಕಾಂಪೊನೆಂಟ್ ಫಾರ್ಮೇಶನ್ ಆಗುತ್ತೆ. ಸೊ ಯಾವಾಗ ಎಲೆಕ್ಟ್ರೋ ಅಂಡ್ ಕೆಮಿಕಲ್ ಫಾರ್ಮೇಶನ್ಸ್ ಆಗುತ್ತೆ ಇನ್ ಬಿಟ್ವೀನ್ ಗ್ಯಾಪ್, 2 neurons ಗ್ಯಾಪ್ ಅಲ್ಲಿ, ಸೊ ದೆನ್ ಇನ್ಫಾರ್ಮೇಶನ್ ವಿಲ್ ಸ್ಟಾರ್ಟ್ ಟು ಮೂವ್ ಫ್ರಮ್ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್. ಸೊ ಹಂಗೆ ಇಟ್ ಗೋಸ್ ಆನ್ ಕಂಟಿನ್ಯೂಸ್. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ವಿಷಯ, ಈ 10⁻13 ಸಿನಾಪ್ಸಿಸ್ ಇದೆ ನಮ್ಮ ಸೆರ್ಬ್ರಲ್ ಕಾರ್ಟೆಕ್ಸ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಆಫ್ಟರ್ 65, 70 ಸೊ ಉತ್ಪಾದನೆ ಆಗಿರ್ತಕ್ಕಂಥ ಅಥವಾ ಆಗ್ತಾ ಇರ್ತಕ್ಕಂತಹ ನರಕಣಗಳು, ಸೆಲ್ಸ್ಗಳು ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಸಾಮಾನ್ಯವಾಗಿ ಗಮನಿಸಿರಬಹುದು, ಎಲ್ರಿಗೂ ಒಂದು ಸಾಮಾನ್ಯವಾಗಿ ಒಂದು 20, 25, 30 years ಅವರೆಲ್ಲ ನೋಟಿಫೈ ಮಾಡಿರ್ತಾರೆ. ಏನಕ್ಕೆ ಅಂತಂದ್ರೆ ಅವರು ಯಂಗ್ಸ್ಟರ್ ಅಲ್ಲಿ ಯಾವ ತರ ಇರ್ತಾರೆ, ಯಂಗ್ಸ್ಟರ್ಸ್ ಆಗಿದ್ದಾಗ ಯಾವ ತರ ಇರ್ತಾರೆ ಅಂದ್ರೆ ಯೌವನದಲ್ಲಿ ಇದ್ದಾಗ ಯಾವ ತರ ಆಗಿರ್ತಾರೆ, ಅಥವಾ ಒಂದು 40, 50 ಇದ್ದಾಗ ಯಾವ ರೀತಿಯಾಗಿರುತ್ತೆ ಇರ್ತಾರೆ, 60, 70 ಅಥವಾ 80 ಆದ್ಮೇಲೆ ಅವರ ಬಯಾಲಜಿಕಲ್ ಕಾಂಪೊನೆಂಟ್ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಗುರುತಿಸ್ಕೋಬಹುದು. ಓಕೆ, ಸೊ ಒಳ್ಳೆ ಚೆನ್ನಾಗಿ ಇರುವಂತಹ ಅಂದ್ರೆ ಶಾರೀರಿಕವಾಗಿ ಚೆನ್ನಾಗಿರ್ತಕ್ಕಂಥ ಒಂದು ವ್ಯಕ್ತಿ 65, 70 ಆದಾಗ ಕೃಶವಾಗಿರ್ತಾನೆ ಅಥವಾ ಸಣ್ಣ ಆಗ್ತಾರೆ, ಅಥವಾ ಅವರ ಐಟು ಸಹ ಕಡಿಮೆ ಆಗುತ್ತೆ. ಒಂದು ಅಮೌಂಟ್ ಆಫ್ ಐಟು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ, ವೆಯ್ಟು. ಸೊ ಇದೆಲ್ಲ ಏನಕ್ಕಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ಸೆಲ್ಸ್ಗಳು ಅವುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂತಹ ಪ್ರೋಸೆಸ್, ಅಂತಹ ಪ್ರಕ್ರಿಯೆಗಳಲ್ಲಿ ನಮ್ಮ ಬ್ರೈನಲ್ಲಿ ಇರ್ತಕ್ಕಂತಹ ನರಕಣಗಳು ಯಾವುದು ಇನ್ಫಾರ್ಮೇಶನ್ಸು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅನ್ನ ಕ್ಯಾಚ್ ಮಾಡ್ಕೊಂಡಿರುತ್ತೆ ಅಥವಾ ಹೋಲ್ಡ್ ಮಾಡ್ಕೊಂಡಿರುತ್ತೆ, ಅಂತಹ ನರಕಣಗಳು ಏನಾದ್ರೂ ಡಿಜೆನರೇಟ್ ಆದ್ರೆ, ನಾಶ ಆಗ್ತಾ ಹೋದ್ರೆ, ನಶಿಸಿ ಹೋದ್ರೆ ಅದರಲ್ಲಿ ಇರ್ತಕ್ಕಂಥ ಮಾಹಿತಿನೂ ಸಹ ಲಾಸ್ ಆಗ್ತಾ ಹೋಗುತ್ತೆ. ಸೊ ಈಗ ನಾವೇನಾದ್ರು ಒಂದು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ತಾ ಇದೀವಿ ಅಂತ ಅಂದಾಗ, ಸಾಮಾನ್ಯವಾಗಿ ಒಂದು ಸೆಂಟೆನ್ಸ್ ಅನ್ನ ಕ್ಲಿಯರ್ ಆಗಿ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ, ಸೊ ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಕಳೆದೋಗಿದೆ, ಮ್ಯಾಚ್ ಆಗ್ತಾ ಇಲ್ಲ. ಸೊ ಯು ವಿಲ್ ಸ್ಟ್ರಕ್ ದೇರ್. ಸೊ ಹೀಗೆ ಈ ಅಲ್ಝೀಮರ್ ಗುಣಲಕ್ಷಣಗಳು ನಿಧಾನಗತಿನಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅದಕ್ಕೆ ಕಾರಣಗಳು ಏನಕ್ಕೋಸ್ಕರ ನಮ್ಮಲ್ಲಿ ಡಿಜೆನರೇಟ್ ಆಗುತ್ತೆ ಅಥವಾ ಬೇರೆ ಬೇರೆ ಕಾರಣಗಳು ಇರುತ್ತೆ. ಓಕೆ, ಸೊ ಆಕ್ಸಿಡೆಂಟ್ಗಳಾಗ್ಬೋದು, ಬಯಾಲಜಿಕಲ್ ಡಿಕ್ಲೈನ್ ಆಗ್ತಾ ಹೋಗ್ಬೋದು, ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಇನ್ಫಾರ್ಮೇಶನ್ ಪಾಸಸ್ ಆಗದೇ ಇರಬಹುದು, ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಅದಕ್ಕೆ ಸಿಗ್ಬೇಕಾಗಿರೋಂಥ ನ್ಯೂಟ್ರಿಷನ್ಸು, ಆಕ್ಸಿಜನ್ಸು ಸಪ್ಲೈ ಕರೆಕ್ಟಾಗಿ ಆಗ್ದಲೇ ಒಂದು ಬ್ರೈನ್ ಟಿಶ್ಯೂ ಇನ್ಆಕ್ಟಿವ್ ಆಗಬಹುದು, ಡೆಡ್ ಆಗ್ಬಹುದು, ಡೆಡ್ ಸೆಲ್ಗಳು ಆಗ್ಬಹುದು, ಬ್ಲಡ್ ವೆಸಲ್ಸ್ಗಳು ಏನು ಕೆಂಪು ರಕ್ತ ಕಣಗಳು, ಸೊ ಆ ಥರದ್ದೆಲ್ಲ ಒಂದು ಫಾರ್ಮೇಶನ್ ಆಗಬೇಕು ಅಂತ ಸಂದರ್ಭದಲ್ಲಿ ಎಲ್ತಿಯರ್ ಇಲ್ದೇನೆ ಇರಬಹುದು ಸೆಲ್ಗಳು. ಆ ಪರ್ಟಿಕ್ಯುಲರ್ ಯಾವುದು ಒಂದು ನರಕಣ ಇನ್ಫಾರ್ಮೇಶನ್ ಅನ್ನು ಕ್ಯಾಚ್ ಮಾಡ್ಕೊಳ್ತವೆ, ಅವು ಆರೋಗ್ಯವಾಗಿ ಇಲ್ದೇನೆ ಇರಬಹುದು. ಸೊ ಎಲ್ಲ ಕಾರಣಗಳಿಂದ, ಸೊ ಕೆಮಿಕಲ್ ಇಂಬ್ಯಾಲೆನ್ಸ್ ಇರ್ಬೋದು, ಡಿಸ್ಫಂಕ್ಷನ್ಸ್ಗಳು ಇರಬಹುದು, ಡೆಡ್ ಆಗಿರೋ ಅಂಥ ಸಂದರ್ಭಗಳು ಇರಬಹುದು, ಆಕ್ಸಿಡೆಂಟ್ ಇಂದ ಬ್ರೈನ್ ಗಾಯ ಆಗಿರೋ ಅಂತಹದ್ದು ಇರಬಹುದು, ಅಥವಾ ಏಜ್ ಫ್ಯಾಕ್ಟರ್ಸ್ ಇಂದ ಇನ್ಫಾರ್ಮೇಶನ್ಸ್. ಸೊ ಇವೆಲ್ಲ ಕಾರಣ ಆಗಿರುತ್ತೆ. ಬಟ್ ಅಲ್ಝೀಮರ್ ಡಿಸೀಸಸ್ ಪರ್ಟಿಕ್ಯುಲರ್ಲಿ ಸೊ ಈ ಏಜ್ ಫ್ಯಾಕ್ಟರ್ ಇಂದ ಕಂಡು ಬರ್ತಕ್ಕಂತಹ ಒಂದು ಈ ಬುದ್ಧಿಮಾಂದ್ಯತೆಯ ಒಂದು ಸಾಮಾನ್ಯ ಹಂತ ಅಂತ ಕರಿಬಹುದು. ಓಕೆ, ನಾವು ಸಾಮಾನ್ಯವಾಗಿ ಬುದ್ಧಿಮಾಂದ್ಯತೆಯನ್ನು ಅಸೆಸ್ ಮಾಡಬೇಕು ಅಂತಂದ್ರೆ, ಬುದ್ಧಿ ಮಟ್ಟವನ್ನು IQ ಅನ್ನು ಅಸೆಸ್ ಮಾಡಬೇಕು ಅಂದ್ರೆ ಕೆಲವೊಂದು ಡಿಫ್ರೆಂಟ್ ಟೆಸ್ಟ್ಗಳನ್ನ ಇರ್ತವೆ. ಸಾಮಾನ್ಯವಾಗಿ ನಾವು
ಒಬ್ಬ ವ್ಯಕ್ತಿಯ ಇಂಟೆಲೆಕ್ಚುಯಲ್ ಲೆವೆಲ್ ಅನ್ನು ಅಸೆಸ್ ಮಾಡಬೇಕು ಅಂತಂದ್ರೆ ಈ ಕರೆಂಟ್ ಅಫೇರ್ಸ್ ಬಗ್ಗೆ ಕೆಲವೊಂದು ಕ್ವಶನ್ಸ್ ಅದಾಗಿದೆ. ನಮ್ಮ ಹತ್ರ ಏನು ಟೂಲ್ಸ್ ಇಲ್ಲ ಅಂತ ಅಂದಾಗ, ಸೊ ಸೈಕಾಲಜಿಕಲಿ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ದೇರ್ ಆರ್ ಮೆನಿ ಟೂಲ್ಸ್ ಟು ಅಸೆಸ್ ದ ಪರ್ಸನ್ಸ್ ಇಂಟೆಲೆಕ್ಚುಯಲ್ ಕೆಪಾಸಿಟಿ. ಸೊ ಅಡಲ್ಟ್ ವೆಸ್ಲರ್ ಇಂಟೆಲಿಜೆನ್ಸ್ ಸ್ಕೇಲ್ಸ್ ಇದೆ, ಚಿಲ್ಡ್ರನ್ಸ್ ಇಂಟೆಲಿಜೆನ್ಸ್ ಸ್ಕೇಲ್ಸ್ ಇದೆ, ವರ್ಬಲ್ ಇದೆ, ನಾನ್ ವರ್ಬಲ್ ಇದೆ, ಬಾಟಿಯಾಸ್ ಇದೆ. ಓಕೆ, ಸೊ ಅಂಡ್ ದೆನ್ ಮೆನಿ ವರ್ಬಲ್ಸ್, ನಾನ್ ವರ್ಬಲ್ಸ್ ಎಲ್ಲ ಮೆಟೀರಿಯಲ್ಸ್ ನಮ್ಮ ಹತ್ರ ಇರುತ್ತೆ. ಆ ಮೆಟೀರಿಯಲ್ಸ್ಗಳ ಮುಖಾಂತರ ನಾವು ಕೊಡ್ತಾ ಹೋಗ್ತೀವಿ. ಆ ಮೆಟೀರಿಯಲ್ಸ್ಗಳ ಮುಖಾಂತರ ಏನು ಅಸೆಸ್ ಮಾಡ್ತೀವಿ? ಎಗೇನ್ ಮೆಮೊರಿ ರಿಲೇಟೆಡ್, ಎಗೇನ್ ನಮ್ಮ ಕರೆಂಟ್ ಅಫೇರ್ಸ್ ಬಗ್ಗೆ, ಎಗೇನ್ ನಮ್ಮ ಕಾನ್ಸಂಟ್ರೇಷನ್ ಬಗ್ಗೆ, ಸೊ ಎಗೇನ್ ನಮ್ಮ ನ್ಯೂಮರಿಕಲ್ ಎಬಿಲಿಟೀಸ್ಗಳ ಬಗ್ಗೆ, ನಮ್ಮ ರೀಸನ್ಸ್ಗಳ ಬಗ್ಗೆ, ರೀಸನಿಂಗ್ಸ್ಗಳ ಬಗ್ಗೆ. ಸೊ ಇದ್ರ ಬಗ್ಗೆನೇ ನಾವು ಅಸೆಸ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಮುಖಾಂತರ ಏನು ಅಸೆಸ್ ಮಾಡ್ತಾ ಹೋಗ್ತೀವಿ, ನಾವು ಒಂದು ಸ್ಕೋರ್ನ ತೆಗೆದುಕೊಂಡು ಆ ಸ್ಕೋರ್ ಆಧಾರದ ಮೇಲೆ ಸೊ ಒಂದು ಇಂಟರ್ಪ್ರಿಟೇಷನ್ಸ್ ಬರುತ್ತೆ. ಇಷ್ಟು ಸ್ಕೋರ್ ತೆಗೆದುಕೊಂಡ್ರೆ ಕಟ್ ಆಫ್ ಸ್ಕೋರ್ ಇರುತ್ತೆ. ಸೊ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್. ಮಿನಿಮಮ್ ಮ್ಯಾಕ್ಸಿಮಮ್ ನಡುವೆ ಬರ್ತಕ್ಕಂತಹ ಏನೋ ಒಂದು ಕ್ಯಾಟಗರಿಗೆ ಬರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಯಾರು ಯಾವ ಲೆವೆಲಿನ IQ ಅನ್ನು ಹೊಂದಿದ್ದಾರೆ ಅನ್ನೋದನ್ನು ಜನರಲ್ ಆಗಿ ಹೇಳ್ತೇವೆ. ಸೊ ಇನ್ ಕೇಸ್ ಇಲ್ಲ ಅಂತ ಅಂದಾಗ, ನಮ್ಮ ಹತ್ರ ಮೆಜರ್ಮೆಂಟ್ ಟೂಲ್ಸ್, ಪ್ರಾಪರ್ ಮೆಜರ್ಮೆಂಟ್ ಟೂಲ್ಸ್ ಇಲ್ಲ ಅಂತ ಅಂದಾಗ, ಸೊ ಹೌ ಡು ವಿ ಡೂ ದಟ್? ಹೌ ಡು ವಿ ಅಸೆಸ್ ದ ಪರ್ಸನ್ಸ್ IQ ಲೆವೆಲ್? ಕರೆಂಟ್ ಅಫೇರ್ಸ್ ಬಗ್ಗೆ, ಜನರಲ್ ಇನ್ಫಾರ್ಮೇಷನ್ಸ್ ಬಗ್ಗೆ, ಸೊ ಯಾವ ರೀತಿಯಾದಂಥ ಅಥವಾ ಎಷ್ಟು ಮಾಹಿತಿಯನ್ನು ವ್ಯಕ್ತಿ ಹೊಂದಿದ್ದಾನೆ, ಎಷ್ಟು ಅದು ರಿಲೆವೆಂಟ್ ಆಗಿದೆ, ಸೊ ಎಷ್ಟು ಪ್ರಮಾಣದ ಅಥವಾ ಎಷ್ಟು ಅಮೌಂಟ್ ಆಫ್ ಇನ್ಫಾರ್ಮೇಷನ್ ಆ ವ್ಯಕ್ತಿ ಹೊಂದಿದ್ದಾನೆ ಅನ್ನೋದನ್ನು, ಸೊ ಇದನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು, ಸೊ ಅದಕ್ಕೆ ನಮಗೆ ಗೊತ್ತಿರುತ್ತೆ ಅಥವಾ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಆಧಾರವಾಗಿ ಇಟ್ಕೊಂಡು ಕ್ವಶನ್ ಅನ್ನು ಕೇಳ್ತೀವಿ. ಸೊ ಕ್ವಶನ್ಸ್ನ ಆಧಾರದ ಮೇಲೆ ನಾವು ಒಂದು ಅಪ್ರಾಕ್ಸಿಮೇಟ್ ಆಗಿ ಜಡ್ಜ್ ಮಾಡ್ತೀವಿ. ಸೊ ಏನು, ಈ ಒಬ್ಬ ವ್ಯಕ್ತಿ ಒಂದು ಆವರೇಜ್ ಲೆವೆಲ್ IQ ಅನ್ನು ಹೊಂದಿರಬಹುದು ಅಥವಾ ಬಿಲೋ ಅವರೇಜ್ ಇರಬಹುದು. ಸೊ ನಾವು ಅದನ್ನು ವಿತೌಟ್ ಎನಿ ಪ್ರಾಪರ್ ಅಸೆಸ್ಮೆಂಟ್ ಟೂಲ್ಸ್ ನಾವು ಅದನ್ನು ಒಬ್ಬ ವ್ಯಕ್ತಿಯನ್ನು ಜೀನಿಯಸ್ ಅಂತ ಆಗಲಿ ಅಥವಾ ಮೆಂಟಲಿ ರಿಟಾರ್ಡೆಡ್ ಅಂತ ಆಗಲಿ ಅಥವಾ ಟು ಎಕ್ಸ್ಟ್ರೀಮ್ ಇರ್ತಕ್ಕಂಥ ಸೈಡ್ಸ್ಗೆ ಏನಿರುತ್ತೆ ಅದನ್ನು ನಾವು ಜಡ್ಜ್ ಮಾಡಲಿಕ್ಕೆ ಆಗಲ್ಲ, ಸೈಂಟಿಫಿಕ್ ಆಗಿ ಜಡ್ಜ್ ಮಾಡಲಿಕ್ಕೆ ಆಗಲ್ಲ ಅಥವಾ ಇಂಟರ್ಪ್ರಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಸ್ಲೈಟ್ ಆಗಿ ಒಂದು ಇನ್ಫಾರ್ಮೇಷನ್ ಅನ್ನ ಪಾಸ್ ಮಾಡಬಹುದು. ಸೊ ಮೇ ಹ್ಯಾವ್ ದಿಸ್ ಕೈಂಡ್ ಆಫ್ ಎಬಿಲಿಟಿ ಅನ್ನೋ ರೀತಿಯಾಗಿ. ಸೊ ಅದರ ಪ್ರಕಾರ ನಮ್ಮಲ್ಲಿ ಏನಾದ್ರು ಇನ್ಫಾರ್ಮೇಷನ್ಸ್ ಡಿಕೆ ಆಗಿ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ಸ್ಗಳು ನಮ್ಮ ಮಾತಿನ ಸಂದರ್ಭದಲ್ಲಿ, ಕಾನ್ವರ್ಸೇಷನ್ನ ಸಂದರ್ಭದಲ್ಲಿ ಮಿಸ್ ಆಗ್ತಾ ಇದೆ. ಸೊ ಇನಿಷಿಯಲ್ ಸ್ಟೇಜ್, ಬಿಗಿನಿಂಗ್ ಸ್ಟೇಜಲ್ಲಿ ಏನಾಗ್ತಾ ಹೋಗುತ್ತೆ, ಸೊ ಒಂದು ವರ್ಡ್ ಅಥವಾ ಒಂದು ಮೊಬೈಲ್ ಸಂಖ್ಯೆ ಅಥವಾ ಒಬ್ಬ ವ್ಯಕ್ತಿಯ ಒಂದು ಪ್ರಾಪರ್ ಅಡ್ರೆಸ್ಸು, ಓಕೆ, ಸೊ ಎಲ್ಲದೂ ಹೇಳ್ತಾ ಇದ್ದಾನೆ, ಒಂದು ಪಿನ್ ಕೋಡ್ ಗೊತ್ತಾಗ್ತಾ ಇಲ್ಲ. ಸೊ ಅರ್ಲಿಯರ್ ಇಟ್ ವಾಸ್ ದೇರ್ ವಿತ್ ಅಸ್, ಬಟ್ ಇವಾಗ ಅವ್ನು ಕಂಪ್ಲೀಟ್ ಹಿಸ್ಟ್ರಿನ ಮನೆ ಅಡ್ರೆಸ್ನಲ್ಲೇ ಹೇಳ್ತಾ ಇದೀವಿ, ಪಿನ್ ಕೋಡ್ ಅಂತ ಮರ್ತಾ ಹೋಗ್ತಾ ಇದೆ. ಅವ್ರದ್ದು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ ಅಥವಾ ಹೇಳ್ತಾ ಇದ್ವಿ, ಅವರ ಪೇರೆಂಟ್ಸ್ ಇನ್ಫಾರ್ಮೇಷನ್ಸ್ ಗೊತ್ತಾಗ್ತಾ ಇಲ್ಲ, ಅಥವಾ ಆತನ ಎಲ್ಲ ಅವನ ಜಾಬ್ ಆಕ್ಯುಪೇಷನಲ್ಲಿ ಎಲ್ಲೆಲ್ಲಿ ಮಾಡ್ದ ಎಲ್ಲ ಗೊತ್ತು, ಓಕೆ, ಸೊ ಅವ್ನಿಗೆ ಏನು ಮಾಡ್ತಾ ಇದ್ದ ಅನ್ನೋದೇ ಮರ್ತು ಹೋಗ್ಬಿಡ್ತೀವಿ. ಸೊ ಹೀಗೆ ಇನಿಷಿಯಲ್ ಸ್ಟೇಜಲ್ಲಿ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್, ಒಬ್ಬ ಪರ್ಸನ್ಸ್ ನೇಮ್ ಆರ್ ಪರ್ಸನ್ ಫೇಸ್, ಸೊ ಯಾವುದಕ್ಕೆ ಲಿಂಕ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಮುಖಕ್ಕೆ ಕೆಲವು ಬಾರಿ ಹೆಸರು ಲಿಂಕ್ ಆಗಿರುತ್ತೆ, ಕೆಲವು ಬಾರಿ ಆ ಹೆಸರಕ್ಕೆ ಆ ಮುಖ ಲಿಂಕ್ ಆಗಿರುತ್ತೆ. ಸೊ ಅದನ್ನು ಲರ್ನಿಂಗ್ ಸ್ಟೈಲ್ಸ್ ಅಂತ ಇರುತ್ತೆ. ಲರ್ನಿಂಗ್ ಸ್ಟೈಲ್ ನಾವು ಹೇಗೆ ಒಬ್ಬ ವ್ಯಕ್ತಿಯ ಹೆಸರನ್ನು ರಿಮೆಂಬರ್ ಮಾಡ್ಕೊಳ್ತೀವಿ ಅಥವಾ ಸ್ಟೋರೇಜ್ ಮಾಡ್ಕೊಳ್ತೀವಿ ಅಂತಾದ್ರೂ ಒಂದು ಸ್ಟೈಲ್. ಸೊ ಆಡಿಟ್ರಿ ಮೆಮೊರಿ ಸ್ಟ್ರಾಂಗ್ ಇರುತ್ತಾ, ಎಕೋಯಿಕ್ ಮೆಮೊರಿ ಸ್ಟ್ರಾಂಗ್ ಆಗಿರುತ್ತಾ, ಯಾವ ಕೈಂಡ್ ಆಫ್ ಮೆಮೊರಿ, ಕೆನೆಸ್ಥೆಟಿಕ್, ವಾಟ್ ಎಕ್ಸಾಕ್ಟ್ಲಿ ಇಟ್ ವಾಸ್. ಸೊ ಅದರ ಆಧಾರದ ಮೇಲೆ ಏನಾಗುತ್ತೆ, ನಮ್ಮ ಲರ್ನಿಂಗ್ ಎಬಿಲಿಟೀಸ್ಗಳು, ನಮ್ಮ ನಂಬರ್ ಆಫ್ ಅಮೌಂಟ್ ಆಫ್ ಇನ್ಫಾರ್ಮೇಷನ್ ದಟ್ ವಿಲ್ ಬಿ ಸ್ಟೋರ್ ಇನ್ ಅವರ್ ಮೈಂಡ್. ಸೊ ಈ ಥರದ್ದೆಲ್ಲ ಡಿಟರ್ಮೈನ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಬುದ್ಧಿಮಾಂದ್ಯತೆ ನಾವು ಸಾಮಾನ್ಯವಾಗಿ ಅಸೆಸ್ ಮಾಡಬೇಕು ಅಂತ ಅಂದರೆ ಒಂದು ಟೂಲ್ಸ್ಗಳನ್ನು ಯೂಸ್ ಮಾಡ್ಕೊಳ್ತೀವಿ. ಅಥವಾ IQ ಅನ್ನು ಅಸೆಸ್ ಮಾಡಬೇಕು ಅಂತಂದರೆ ಯೂಸ್ ಡಿಫ್ರೆಂಟ್ ಟೂಲ್ಸ್. ಅದರ ಆಧಾರ ಮೇಲೆ ಬಂದಿರತಕ್ಕಂಥ ಒಂದು ಸ್ಕೋರಿಂಗ್ ಏನಿರುತ್ತೆ ಅದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಇವರ ಅಲ್ಝೈಮರ್ ಡಿಸೀಸ್ ಕಾಯಿಲೆಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿನಲ್ಲಿ ಸೊ ಅಸೆಸ್ ಮಾಡಿದ್ರೆ ಯು ಮೇ ಗೆಟ್ ಹೈಯರ್ ಸ್ಕೋರ್ ಆರ್ ಎಬವ್ ಅವರೇಜ್ ಸ್ಕೋರ್.
ಆದರೆ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕೊಡಬೇಕಾದ್ರೆ, ಕೆಲವೊಂದು ಇನ್ಫಾರ್ಮೇಷನ್ಸ್ ಫ್ಲೋ ಹೋಗ್ಬೇಕಾದ್ರೆ, ಕೊಡಬೇಕಂತ ಸಂದರ್ಭದಲ್ಲಿ ಫ್ಲೋ ಹೋಗ್ಬೇಕು ಅಂತಂದ್ರೆ ಲ್ಯಾಕ್ ಆಫ್ ವರ್ಡ್, ಸೆಂಟೆನ್ಸ್ ಅಂತ ಹೇಳಕ್ಕಾಗಲ್ಲ, ಒಂದು ಸೆಂಟೆನ್ಸ್ ಇರಬಹುದು ಅಥವಾ ಒಂದು ವರ್ಡ್, ಇಂಪಾರ್ಟೆಂಟ್ ವರ್ಡ್ ಬರ್ತಾ ಇರೋದಿಲ್ಲ, ಇಂಪಾರ್ಟೆಂಟ್ ಪರ್ಸನ್ಸ್ ನೇಮ್ ಬರ್ತಾ ಇರೋದು ಅಥವಾ ಇಂಪಾರ್ಟೆಂಟ್ ಪರ್ಸನ್ಸ್ ದ ಇಮೇಜ್ ಬರ್ತಾ ಇರೋದಿಲ್ಲ. ಸೊ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಎಲ್ಲೋ ಮಿಸ್ ಆಗ್ತಾ ಇದೆ ಅನ್ನೋ ಫೀಲು ನಮಗೆ ಬರ್ತಾ ಹೋಗುತ್ತೆ. ಸೊ ದಟ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ದ್ಯಾಟ್ ನಮ್ಮಲ್ಲಿರ್ತಕ್ಕಂಥ ಬ್ರೈನಲ್ಲಿರ್ತಕ್ಕಂಥ ಎಸ್ಪೆಷಲಿ ಈ ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ ಇರ್ತಕ್ಕಂತಹ ಸೆಲ್ಗಳು ಅಥವಾ ಸೆಲ್ಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ ಬಿಗಿನಿಂಗ್ ಸ್ಟೇಜ್. ನಂತರದಲ್ಲಿ ನಾನು ಏನೋ ಮಾಡ್ತಾ ಇದ್ದೀನಿ ಅಥವಾ ಏನೋ ಮಾಡಬೇಕು ಅಥವಾ ಏನೋ ಮಾಡ್ತಾ ಇದ್ದೆ, ಮುಂದೆ ಏನು ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಒಂಥರ ಬ್ಲ್ಯಾಂಕ್ನೆಸ್ ಒಬ್ಬ ವ್ಯಕ್ತಿಯನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ. ಅಥವಾ ಏನೋ ಒಂದು ಕೆಲಸವನ್ನು ಮಾಡೋಕ್ಕೆ ಅಂತ. ಸೊ ಅದು ಹೋಗ್ತಾ 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 ಈ ಅಲ್ಝೈಮರ್ ಡಿಸೀಸ್ನ ಒಂದು ನೆಕ್ಸ್ಟ್ ಸ್ಟೇಜ್ ಯಾವ ರೀತಿಯಾಗಿದೆ ಅಂತಂದರೆ, ಒಬ್ಬ ವ್ಯಕ್ತಿ ಏನೋ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆಯಿಂದ ಆಚೆ ಬರ್ತಾರೆ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ನಂತರ ನಾನು ಏನಕ್ಕೋಸ್ಕರ ಆಚೆ ಬಂದೆ, ಯಾವ ಉದ್ದೇಶ ಇಟ್ಕೊಂಡು ಬಂದೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಸೊ ಇದು ಆ ಒಂದು ಕಾಯಿಲೆಯ ಗಂಭೀರತೆಯನ್ನ ನಮಗೆ ಅರ್ಥ ಮಾಡಿಸುತ್ತೆ. ಇದು ಏನಾದರೂ ಸಿವಿಯರ್ ಹಂತಕ್ಕೆ ಹೋದ್ರೆ, ಓಕೆ, ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಮರೆತ್ರೆ, ಒಬ್ಬ ವ್ಯಕ್ತಿ ತನ್ನ ಪರಿಸರ, ತನ್ನ ಕುಟುಂಬದ ಪರಿಸರ, ಕುಟುಂಬದ ಇಂಟರ್ನಲ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟು, ಪರ್ಸನ್ಸ್ ನೇಮು ಅಂದರೆ ಫ್ಯಾಮಿಲಿ ಮೆಂಬರ್ಸ್ನ ನೇಮ್ಸ್ ಇರ್ಬೋದು, ಅವರು ಫೇಸಸ್ಗಳು ಇರ್ಬೋದು, ಅಥವಾ ಫೆಮಿಲಿಯರ್ ಥಿಂಗ್ಸ್ ಏನಿರುತ್ತೆ ಅದು ಅವ್ರಿಗೆ ಏನು ಬೇಕಾಗಿರುತ್ತೆ ಅದನ್ನೆಲ್ಲ ಮರಿತಾ ಹೋದರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾದಂತಹ ಒಂದು ಸ್ಥಿತಿಗೆ ಒಳಗಾಗ್ತಾನೆ ಅಂತ ಅಂದರೆ ಇಟ್ಸ್ ಅ ವರ್ಸ್ಟ್ ಸಿಚುಯೇಷನ್ಸ್ ಆಗಿರುತ್ತೆ ಫಾದರ್. ಒಬ್ಬ ವ್ಯಕ್ತಿ ಓಕೆ, ಸೊ ಕೆಲವೊಂದು ಬಾರಿ ರಿಪೋರ್ಟ್ ಮಾಡ್ತಿರ್ತಾರೆ, ಓಕೆ 60 ವರ್ಷ 70 ವರ್ಷ ಆಗಿರುತ್ತೆ. ಸೊ ಆಗಿನ್ನೂ ಒಂದು 5 ಮಿನಿಟ್ಸ್ ಬ್ಯಾಕ್ 10 ಮಿನಿಟ್ಸ್ ಬ್ಯಾಕ್ ಟಿಫನ್ ಅನ್ನ ಮಾಡಿರ್ತಾರೆ. ಯಾರಾದರೂ ಬಂದಿದ್ದಾರೆ ಅಂತಂದ್ರೆ ನೋಡಿ ನನಗಿನ್ನು ತಿಂಡಿನೇ ಕೊಟ್ಟಿಲ್ಲ ಮನೆಯವರು ಅನ್ನೋ ರೀತಿಯಾಗಿ ಆಪಾದನೆಯನ್ನ ಮಾಡ್ತಾರೆ. ಓಕೆ, ಸೊ ಏನೋ ಒಂದು ಹೇಳೋಗಿರ್ತಾರೆ ಇನ್ಫಾರ್ಮೇಶನ್, ಜಸ್ಟ್ 1 ಮಿನಿಟ್ 2 ಮಿನಿಟ್ಸ್ 5 ಮಿನಿಟ್ಸ್ ಬ್ಯಾಕಲ್ಲಿ ಒಂದು ಇನ್ಫಾರ್ಮೇಶನ್ ಹೇಳೋಗಿರ್ತಾರೆ. ಸೊ ನನಗೆ ಹೇಳೇ ಇಲ್ಲ ಅನ್ನೋ ರೀತಿಯಾಗಿ ಅವರಲ್ಲಿ ಫೀಲ್ ಇರುತ್ತೆ ಅದು, ಅಥವಾ ಅದು ಅವ್ರಿಗೆ ನೋಟಿಸ್ ಆಗ್ತಾ ಇರೋದಿಲ್ಲ, ಅಥವಾ ಅದು ಇನ್ಫಾರ್ಮೇಶನ್ ಎಲ್ಲೂ ಕಡೆ ಯಾವುದೇ ಒಂದು ಪ್ರಮಾಣದಲ್ಲಿ ಅದು ಲಿಂಕ್ ಆಗ್ತಾ ಇಲ್ಲ, ಸಿಂಕ್ರನೈಸ್ ಆಗ್ತಾ ಇರೋದಿಲ್ಲ. ಸೊ ಅವ್ರ ಫೀಲಿಂಗ್ ಏನಿರುತ್ತೆ ಅನ್ನೋದೇ ಆದರೆ ನಮಗೆ ಗೊತ್ತಿಲ್ಲ, ಇಟ್ಸ್ ಎ ಫ್ರೆಶ್ ಇನ್ಫಾರ್ಮೇಶನ್ ಅನ್ನೋ ಥರಕ್ಕೆ ಇರುತ್ತೆ. ಆದರೆ ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರೋ ಅಂತಹ ಒಂದು ಪ್ರಕ್ರಿಯೆ ಏನಿರುತ್ತೆ, ಆ ಪ್ರಕ್ರಿಯೆಯಲ್ಲಿ ಬಂದಿರತಕ್ಕಂಥ ಅದು ಒಳಗಾಗಿರ್ತಕ್ಕಂಥದ್ದು ಒಂದು ಅನುಭವ, ಆ ಅನುಭವ ಅವರಿಗೆ ಆಗಿರೋದಿಲ್ಲ. ಸೊ ಹೀಗೆ ನಮ್ಮ ಡೇ ಟು ಡೇ ಲೈಫ್ ಸಿಚುವೇಶನ್ ನಾವೇನು ನಮ್ಮ ಗ್ರ್ಯಾಂಡ್ ಫಾದರ್, ದ ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಜೊತೆಗೆ ನಾವೇನು ಜೀವನವನ್ನು ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅನೇಕ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ, ಸಾಮಾನ್ಯವಾಗಿ ಊಟ ತಿಂಡಿ ಇಂಥ ವಿಷಯಗಳಿಗೆ, ಸಾಮಾನ್ಯವಾಗಿ ಮನೆಯಿಂದ ಆಚೆ ಹೋಗುವಂಥ ಸಂದರ್ಭದಲ್ಲಿ ಸೊ ಎಷ್ಟು ಒಂದು 5 ಮಿನಿಟ್ಸ್ ಅಂತ ಹೋಗ್ತೀನಿ ಅಂತ ಹೇಳಿ ಬರ್ತಾರೆ, ರಿಪೋರ್ಟ್ ಮಾಡ್ತಾರೆ, ಬಟ್ 1 hour 2 hours ಆದ್ರೂ ಬರೋದಿಲ್ಲ. ಅವರ ಅಸಂಪ್ಷನಲ್ಲಿ ಒಂದು 5 ಮಿನಿಟ್ಸು ಆಗಿರಲ್ಲ. ಅವರ ಒಂದು ಎಸ್ಟಿಮೇಷನ್ಸ್ ಇರುತ್ತಲ್ಲ, ಈ ಜಡ್ಜ್ಮೆಂಟ್ ಅನ್ನೋದು ಇರುತ್ತಲ್ಲ, ಆ ಜಡ್ಜ್ಮೆಂಟ್ ಯಾವ ಆಧಾರದ ಮೇಲೆ ನಾವು ಜಡ್ಜ್ಮೆಂಟನ್ನು ಕೊಡಬೇಕು, ಜಡ್ಜ್ ಮಾಡಬೇಕು, ಎಷ್ಟು ಒಂದು 5 ಮಿನಿಟ್ಸ್. ಓಕೆ, ಸೊ ಅವರಿಗೆ ಕೆಲವೊಂದು ಬಾರಿ 5 ಮಿನಿಟ್ಸ್ ಅಂತ ಅಂದರೆ ಒಂದು 3 hours 5 ಮಿನಿಟ್ಸ್ ಆಗಿರುತ್ತೆ, ಅಥವಾ 1 ಮಿನಿಟ್ಸು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಆಗಿರುತ್ತೆ. ಅವರವರ ಅಗತ್ಯತೆಗಳಿಗೆ ತಕ್ಕಂತೆ, ಅವರವರ ಇಂಟ್ರೆಸ್ಟ್ಗಳಿಗೆ ತಕ್ಕಂತೆ
ಅವರವರ ಒಂದು ಅನಿಸಿಕೆ, ಭಾವನೆಗಳ ಅನಿಸಿಕೆಗಳಿಗೆ ತಕ್ಕಂತೆ ಈ ಒಂದು ಗ್ಯಾಪ್, ಈ ಟೈಮ್ ಗ್ಯಾಪ್ ಅಂತಕ್ಕಂಥದ್ದು ಡಿಟರ್ಮಿನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಗಲೇ ಹೇಳಿರೋ ಹಾಗೆ ಟಿಫನ್ ಮಾಡಿ ಅಥವಾ ಲಂಚ್ ಮಾಡಿ 5 ಮಿನಿಟ್ಸ್ ಆಗಿರುತ್ತೆ. ಸೊ ಬೆಳಗ್ಗೆ ಮಾಡಿದ್ದು ತಿಂಡಿ, ಸೊ ಇದುವರೆಗೂ ಸಹ ಸಂಜೆ ಆಯಿತು, ಸೊ ಇದುವರೆಗೂ ಸಹ ನನಗೆ ಲಂಚ್ ಆಗಲಿ ಅಥವಾ ಇನ್ಯಾವುದಾರೋ ತಿನ್ನೋ ಐಟಮ್ ಪದಾರ್ಥಗಳನ್ನು ನನಗೆ ಕೊಟ್ಟಿಲ್ಲ ಅನ್ನೋ ರೀತಿಯಾಗಿ ಮಾತಾಡ್ತಾರೆ. ಸೊ ಅದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಅವರಿಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಆದರೆ ಲರ್ನಿಂಗ್ ಪ್ರೋಸೆಸ್, ಸೊ ಲರ್ನಿಂಗ್ ಪ್ರೋಸೆಸ್ ಅಂತ ಬಂದಾಗ ಸೊ ಅಲ್ಲೂ ಸಹ ಅದು ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಏನಾದ್ರು ಒಂದು ಇನ್ಫಾರ್ಮೇಷನನ್ನು ಅಥವಾ ರಿಯಾಕ್ಷನ್ ಟೈಮೇ ಅವರಲ್ಲಿ ತುಂಬ ಕಡಿಮೆ ಆಗುತ್ತೆ. ರಿಯಾಕ್ಷನ್ ಟೈಮ್, ಒಂದು ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆಗಳನ್ನು ಕೊಡಬೇಕು ಅಂತಂದರೆ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಗ್ಯಾಪ್, ಆ ಗ್ಯಾಪನ್ನು ರಿಯಾಕ್ಷನ್ ಟೈಮ್ ಅಂತ ಕರೀತಾರೆ. ರಿಯಾಕ್ಷನ್ ಟೈಮ್ ಇನಿಷಿಯಲ್ ಸ್ಟೇಜ್, ಬಿಗಿನಿಂಗ್ ಸ್ಟೇಜಲ್ಲಿ ಇಟ್ಸ್ ರಿಫ್ಲೆಕ್ಟಿವ್ ಥರ ಇರುತ್ತೆ. ರಿಫ್ಲೆಕ್ಟಿವ್ ಥರ ಅಂತಂದರೆ ಸಡನ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ನಾವು ಒಂದು ಸ್ಟಿಮ್ಯುಲಸ್ಗೆ ರಿಪ್ಲೈನ ಕೊಡ್ತೀವಿ, ರೆಸ್ಪಾನ್ಸಸ್ಸನ್ನು ಕೊಡ್ತೀವಿ. ಆದರೆ ಈ 70 ಇಯರ್ಸ್ 80 ಇಯರ್ಸ್ ಆಗಿರೋರಲ್ಲಿ ಅವರು ಒಂದು ಇನ್ಫಾರ್ಮೇಷನನ್ನು ಅವರು ಕ್ಯಾಚ್ ಮಾಡ್ಕೋಬೇಕು ಅಂತ ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಗೇನ್ ಇಟ್ ವಿಲ್ ಟೇಕ್ ಟೈಮ್ ಟು ಇಂಟರ್ಪ್ರಿಟ್ ವಾಟ್ ಈಸ್ ದಟ್ ಎಕ್ಸಾಕ್ಟ್ಲಿ ಆ್ಯಂಡ್ ಹೌ ಟು ರಿಯಾಕ್ಟ್, ವಿತ್ ವಾಟ್ ಎಲಿಮೆಂಟ್ ವಿ ಹ್ಯಾವ್ ಟು ರಿಯಾಕ್ಟ್. ಸೊ ಇದಕ್ಕೆಲ್ಲ ಅವರು ಟೈಮನ್ನು ತೆಗೆದುಕೊಳ್ತಾರೆ. ಟೈಮ್ ಅಂತ ಅಂದರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆ ಥರದಲ್ಲ, ಒಂದು ಗ್ಯಾಪ್ ಇನ್ ಟರ್ಮ್ಸ್ ಆಫ್ ಸೆಕೆಂಡಲ್ಲಿ ಆ ಒಂದು ಗ್ಯಾಪು ಅವರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ರಿಯಾಕ್ಷನ್ ಟೈಮ್ನ ಒಂದು ಗ್ಯಾಪು ಹೆಚ್ಚಾಗ್ತಾ ಹೋಗುತ್ತೆ. ಆ ಗ್ಯಾಪ್ನ ಆಧಾರದ ಮೇಲೆ ಸೊ ಅವರಲ್ಲಿ ಏನು ಈ ಡಿಕ್ಲೈನ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಎಬಿಲಿಟೀಸ್ ಇರುತ್ತಲ್ಲ, ಕಾಗ್ನಿಟಿವ್ ಎಬಿಲಿಟೀಸು, ಅದನ್ನು ನಾವು ಎಸ್ಟಿಮೇಟ್ ಮಾಡ್ಕೋಬೋದು ಅಥವಾ ಅದನ್ನು ನಾವು ಅಂದಾಜು ಮಾಡ್ಕೋಬೋದು. ಓಕೆ, ಸೊ ಇದು 65 ವರ್ಷದ ಮೇಲ್ಪಟ್ಟಿನವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಕೆಲವೊಂದು ಬಾರಿ 60 ವರ್ಷದ ಒಳಪಟ್ಟಾಗೆ ಈ ರೀತಿಯಾದಂಥ ಗುಣಲಕ್ಷಣಗಳು ಸಹ ಕಂಡುಬರುತ್ತೆ. ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಅದನ್ನು ವೆಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಕರೀತಾರೆ, ಲೀಡೋನ್ ಡಿಮೆನ್ಷಿಯಾ ಅಂತಲೂ ಕರೀತಾರೆ. ಡಿಮೆನ್ಷಿಯಾ ಇದೆ. ಓಕೆ, ಫ್ರಂಟೋ ಟೆಂಪರಲ್ ಡಿಮೆನ್ಷಿಯಾ ಇದೆ. ಅಂದರೆ ಫ್ರಂಟಲ್ ಟೆಂಪರಲ್ ಲೋಬಲ್ಲಿ ಏನಾಗಿರ್ತಕ್ಕಂಥ ಒಂದು ಡ್ಯಾಮೇಜಸ್ಗಳು ಅಥವಾ ಆಕ್ಸಿಡೆಂಟ್ಗಳು ಅಥವಾ ಅಲ್ಲಿ ಲಾಸ್ ಆಗ್ತಾ ಇರ್ತಕ್ಕಂಥ ಒಂದು ಸೆಲ್ಗಳು. ಸೊ ಇವೆಲ್ಲ ಏನಂತಂದರೆ ಪ್ರೋಗ್ರೆಸಿವ್ ಡಿಜೆನರೇಟಿವ್ ಡಿಸೀಸಸ್ ಅಂತ. ಪ್ರೋಗ್ರೆಸಿವ್ ಡಿಜೆನರೇಟಿವ್ ಡಿಸೀಸಸ್ ಇದು ಸಾಮಾನ್ಯವಾಗಿ ಒಂದು 60 ವರ್ಷ ಅಂತ ಹೇಳ್ಕೋಬೋದು. 60 ವರ್ಷ ಆಸುಪಾಸಿನಲ್ಲಿ ಕಂಡುಬರುತ್ತೆ. ಸೊ ಈ ಎಲ್ಲ ಡಿಮೆನ್ಷಿಯಾಗಳು, ಇವೆಲ್ಲ ಟೈಪ್ಸ್ ಆಫ್ ಡಿಮೆನ್ಷಿಯಾ. Dementia is totally Alzheimer's disease also comes under the dementia. Dementia is a loss of almost all cognitive abilities, including memory, including learning abilities, including reason, decision making, and also their thinking process, thought process, everything will be get affected due to many reasons. Again, dementia, Alzheimer's diseases ಏನಿದೆ, ಸೊ ಆಟೋಮೆಟಿಕಲಿ ಯಾವುದೇ ರೀತಿಯಾದಂತಹ ದೈಹಿಕವಾದಂತಹ ಕುರುಹುಗಳಿಲ್ಲ ಅಂತ ಅಂದ್ರೂ, ಸಿಗ್ನಿಫಿಕೆಂಟ್ ರೀಸನ್ ಇಲ್ಲ ಅಂತಂದ್ರೂ ಇನ್ ಟರ್ಮ್ಸ್ ಆಫ್ ಬಯಾಲಜಿಕಲ್ ಆಸ್ಪೆಕ್ಟು, ಒಬ್ಬ ವ್ಯಕ್ತಿನಲ್ಲಿ ಅಂದರೆ ಏಜ್ ಫ್ಯಾಕ್ಟರಿಂದ ಆಗುವಂಥದ್ದು. ಸೊ ಆಬ್ವಿಯಸ್ಲಿ ಅಲ್ಲಿ ನಾಶ ಆಗ್ತಕ್ಕಂಥ ನಮ್ಮ ಬ್ರೈನ್ ಸೆಲ್ನಲ್ಲಿ, ಸರ್ವರಲ್ ಕಾರ್ಟೆಕ್ಸ್ನಲ್ಲಿ ಸೆಲ್ಗಳು ನಾಶ ಆಗೋದ್ರ ಮುಖಾಂತರ ಅದರಲ್ಲಿ ಇರ್ತಕ್ಕಂಥ ಮಾಹಿತಿಗಳು ಸಹ ನಮಗೆ ಅವೇರಿಗೆ ಬರದ ಹಾಗೆ ಕೊನೆ ಆಗುತ್ತೆ, ಅಂತ್ಯವನ್ನು ಕಾಣುತ್ತೆ. ಸೊ ಅಂಥದ್ದೇ ಇನ್ಫಾರ್ಮೇಷನ್ಸು ಬೇರೆ ಬೇರೆ ಎಲ್ಲ ಡಿಮೆನ್ಷಿಯಾದಲ್ಲೂ ಇರುತ್ತೆ. ಆದರೆ ಬೇರೆ ಬೇರೆ ವೆಸ್ಕ್ಯುಲರ್ ಅಂತ ಅಂದಾಗ ಏನು ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ ಸಪ್ಲೈ ಆಗೋದಿಲ್ಲ, ಎಲ್ಲಾದರೂ ಒಂದು ಬ್ಲಡ್ ವೆಸಲ್ಸು ಬ್ಲಾಕೇಜಸ್ಗಳಿಂದ ಅದ್ರ ನೆಕ್ಸ್ಟ್ ಲೈನಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳೆಲ್ಲ ಇನ್ಆಕ್ಟಿವ್ ಆಗ್ತಾ ಹೋಗುತ್ತೆ ಅಥವಾ ಡೆಡ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳು ನಮಗೆ ರಿಮೆಂಬರ್ಗೆ ಬರ್ತಾ ಹೋಗೋದಿಲ್ಲ. ಸೊ ಹೀಗೆ ಈ ಮೆಮೊರಿ ಅಂತಕ್ಕಂಥ ಮೆಮೊರಿಗೆ ಸಂಬಂಧಿಸಿದಂಥ ಒಂದು ಕಾಯಿಲೆಗಳು, ಎಸ್ಪೆಷಲಿ ಈ ಡಿಮೆನ್ಷಿಯಾ, ಆಲ್ಝೈಮರ್ ಡಿಸೀಸಸ್ಸು ಕಂಡು ಬರಬೇಕು ಅನ್ನೋದೇ ಆದರೆ ನಮ್ಮ ಬ್ರೈನಲ್ಲಿ ಇರ್ತಕ್ಕಂಥ ಸೆಲ್ಗಳಲ್ಲಿ ಇರ್ತಕ್ಕಂತಹ ಒಂದು
ಡಿಜೆನರೇಟಿವ್ ಪ್ರೋಸೆಸ್. ಇವೆಲ್ಲವೂ ಸಹ ಈ ಡಿಮೆನ್ಷಿಯಾ ರಿಲೇಟೆಡ್, ಏಡ್ ರಿಲೇಟೆಡ್, ಈ ಎಲ್ಲವೂ ಸಹ ಕಡಿಮೆ ಆಗ್ತಾ ಇದೆ. ಈ ಎಲ್ಲ ಎಬಿಲಿಟೀಸ್ಗಳು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ನಮ್ಮಲ್ಲಿ ಇರ್ತಕ್ಕಂತಹ, ನಮ್ಮ ಬ್ರೈನ್ನಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಡಿಜೆನರೇಟಿವ್ ಪ್ರೋಸೆಸ್. ಈ ಡಿಜೆನರೇಟಿವ್ ಆಫ್ ದ ಸೆಲ್ಸ್ ಏನಿರುತ್ತೆ, ಇದ್ರ ಮುಖಾಂತರ ನಮ್ಮಲ್ಲಿ ಈ ಒಂದು ಅಲ್ಝೀಮರ್ಸ್ ನಂತಹ ಕಾಯಿಲೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. 2006ರಲ್ಲಿ ವಿಶ್ವಾದ್ಯಂತ 26.6 ಮಿಲಿಯನ್ ಅಷ್ಟು ಸಂಖ್ಯೆಯ ಜನರು ಈ ಕಾಯಿಲೆಯಿಂದ ನರಳುತ್ತಿದ್ದರು ಅಂತ ಒಂದು ಸ್ಟಡಿ ಹೇಳುತ್ತೆ. 26 ಮಿಲಿಯನ್ಸ್ ಅಂದ್ರೆ ಪರ್ಟಿಕ್ಯುಲರ್ ಭಾಗ ಅಂತ ಅಲ್ಲ, ವಿಶ್ವಾದ್ಯಂತ. 700 ಮಿಲಿಯನ್ ಅಷ್ಟು ಜನಸಂಖ್ಯೆ, 700 to 800, ಓಕೆ, 700 to 800 ಮಿಲಿಯನ್ ಜನಸಂಖ್ಯೆ ನಮ್ಮ ಪ್ರಪಂಚದಲ್ಲಿದೆ. ಸೊ ಅದರಲ್ಲಿ 26.6 ಮಿಲಿಯನ್ ಅಷ್ಟು ಜನಸಂಖ್ಯೆ 2006ರಲ್ಲಿ ಈ ರೀತಿಯಾದಂಥ ಕಾಯಿಲೆಗೆ ಒಳಪಟ್ಟಿದ್ರು ಅನ್ನೋದು ಒಂದು ಸ್ಟಡಿ ಹೇಳುತ್ತೆ. ಸೊ 2050ರ ವೇಳೆಗೆ ಪ್ರತಿ 85 ಜನರ ಪೈಕಿ ಒಬ್ಬರಿಗೆ ಈ ಅಲ್ಝೀಮರ್ ಕಾಯಿಲೆ ತಗುಲುತ್ತೆ ಅಂತ ಒಂದು ಅಸಂಪ್ಷನ್ಸ್ ಇದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ಅಲ್ಲ. ಸೊ ಇಷ್ಟಿರಬಹುದು, ಇಷ್ಟಾಗಬಹುದು, ಓಕೆ, ವಿಚ್ ಇಸ್ ನಾಟ್ ಗುಡ್ ಆಕ್ಚುಲಿ. ಇಟ್ಸ್ ಎ ಡಿಸೀಸ್. ಅದು ಈ ಪ್ರೋಗ್ರೆಸಿವ್ ಡಿಜೆನರೇಟಿವ್ ಕಾಯಿಲೆಗಳು ಇವೆಲ್ಲ. ಅಲ್ಝೀಮರ್ಸ್ನ ಕಾಯಿಲೆ ಈ ಪ್ರತಿ ವ್ಯಕ್ತಿಗೂ ಬೇರೆ ಬೇರೆ ಆದಂತಹ ರೂಪದಲ್ಲಿ ಇರುತ್ತೆ. ಕೆಲವರಿಗೆ ಸಾಮಾನ್ಯವಾದಂತಹ ರೋಗ ಲಕ್ಷಣಗಳು ಹೊಂದಿರ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ಆದಂತಹ, ಕೆಲವರಿಗೆ ಮೆಮೊರಿ ರಿಲೇಟೆಡ್ ಅಪಸಾಮಾನ್ಯತೆ ಅಥವಾ ಅಸ್ವಸ್ಥತೆ ಕಾಣ್ತಾ ಹೋಗುತ್ತೆ. ಸೊ ಕೆಲವರಿಗೆ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ಹೇಗೆ ಇನ್ಫಾರ್ಮೇಶನ್ ಸೇವ್ ಮಾಡಬೇಕು, ಕಲ್ಕೋಬೇಕು, ಅಥವಾ ಅದನ್ನು ಮೆಮೊರೈಸ್ ಮಾಡ್ಕೋಬೇಕು, ಮೆಮೊರಿನಲ್ಲಿ ಇಟ್ಕೋಬೇಕು, ಹೆಂಗೆ ಅದನ್ನು ರಿಟ್ರೀವ್ ಮಾಡ್ಕೋಬೇಕು. ಸೊ ಒಂದೊಂದು ವಿಷಯಗಳಲ್ಲಿ ಒಂದೊಂದು ರೀತಿಯಾದಂತಹ ಒಂದು ಅಸ್ವಸ್ಥತೆ, ಒಂದೊಂದು ಪ್ರಮಾಣದ ಅಸ್ವಸ್ಥತೆ, ಒಂದೊಂದು ಸ್ವರೂಪದ ಅಸ್ವಸ್ಥತೆ ಇವರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಆರಂಭಿಕ ಹಂತಗಳಲ್ಲಿ ಈ ನೆನಪುಗಳು, ಅಸಮರ್ಥವು ಅತ್ಯಂತ ಸಾಮಾನ್ಯವಾಗಿ ಗುರುತಿಸಲ್ಪಟ್ಟ ರೋಗಚನೆಯಾಗಿರುತ್ತೆ. ಅಸಮರ್ಥ ಇತ್ತೀಚೆಗೆ ವೀಕ್ಷಿಸಿದ ವಾಸ್ತವಾಂಶಗಳನ್ನು ನೆನಪಿಟ್ಟುಕೊಳ್ಳುವ ತೊಡಕು, ಆಮೇಲೆ ಈ ಸಮಸ್ಯೆಯಿಂದ ವ್ಯಕ್ತಿಗಳಿಗೆ ಶಂಕೆ ಮೂಡಿದಾಗ ನಡವಳಿಕೆ ನಿರ್ಧಾರಗಳು ಮತ್ತು ಜ್ಞಾನ ಗ್ರಹಣದ ಪರೀಕ್ಷೆಗಳ ನೆರವಿನಿಂದ ರೋಗ ನಿರ್ಣಯವು ಸಾಮಾನ್ಯವಾಗಿ ಕಂಡುಹಿಡಿತಾ ಹೋಗ್ತಾರೆ. ಸೊ ಅವರು ತಮ್ಮಷ್ಟಕ್ಕೆ ತಾನು ಡಯಾಗ್ನೋಸಿಸ್ಗೆ ಒಳಗಾಗಬೇಕು, ಟೆಸ್ಟ್ಗೆ ಒಳಗಾಗಬೇಕು, ಕೌನ್ಸಿಲಿಂಗ್ನ ಹೆಲ್ಪನ್ನು ನಾವು ತೆಗೆದುಕೋಬೇಕು. ಸೊ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ಒಂದು ಸಾಮಾನ್ಯ ಜ್ಞಾನ, ಸಾಮಾನ್ಯ ಅರಿವು ಇಂತಹ ವ್ಯಕ್ತಿಗಳಿಗೆ ಇರೋದಿಲ್ಲ. ಸೊ ನನಗೇನು ಆಗಿಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ನನ್ನ ಮೆಮೊರಿ ಈಸ್ ಗುಡ್, ಮೈ ಕಾಗ್ನಿಟಿವ್ ಆಲ್ಮೋಸ್ಟ್ ಆಲ್ ಎಬಿಲಿಟೀಸ್ ಆರ್ ಇನ್ ಗುಡ್ ಪೊಸಿಷನ್, ಗುಡ್ ಕಂಡೀಷನ್ಸ್. ಸೊ ಹಂಗಾಗಿ ನೋ ನೀಡ್ ಟು ಗೋ ಫಾರ್ ಟ್ರೀಟ್ಮೆಂಟ್ ಫಾರ್ ದ ಸೇಮ್ ಅನ್ನೋ ರೀತಿಯಾಗಿ ಅವರು ಹೊಂದಿರೋದನ್ನು ನಾವು ನೋಡ್ಬೋದು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸ್ವಾತಂತ್ರ್ಯವನ್ನ ಸಾಮಾನ್ಯ ರೀತಿಯಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತಹ, ಸಾಮಾನ್ಯ ಸಂದಿಗ್ಧ ಅಥವಾ ಸಾಮಾನ್ಯ ಪರಿಸ್ಥಿತಿನಲ್ಲಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಸಾಮರ್ಥ್ಯ ಅಥವಾ ಎಬಿಲಿಟಿಯನ್ನು ನಾವು ಕಳ್ತಾ ಹೋಗ್ತೀವಿ. ಎರಡನೇದು, ಶಬ್ದ ಸಂಪತ್ತನ್ನು ನೆನಪಿಸಿಕೊಳ್ಳುವಲ್ಲಿ ಒಂದು ಅಸಮರ್ಥವಾದ ಕಾರಣದಿಂದ ಮಾತಿನ ತೊಡಕುಗಳು ಸ್ಪಷ್ಟವಾಗಿ ಕಾಣತೊಡಗುತ್ತವೆ. ಮಾತು ಫ್ಲೂಯೆಂಟ್ ಆಗಿರೋದಿಲ್ಲ. ಶಬ್ದ ಸಂಪತ್ತುಗಳನ್ನು ಉದ್ದೇಶಪೂರ್ವಕವಾಗಿ ಡಿಲಿಬರೇಟ್ಲಿ ವಿ ಹ್ಯಾವ್ ಟು ಕ್ಯಾಚ್ ಇಟ್. ಅಸ್ಪಷ್ಟತೆ ಇರುತ್ತೆ ಮಾತಲ್ಲಿ, ಅಥವಾ ಓದುವಿಕೆ
ಬರೆಯುವಿಕೆ, ಅವರಲ್ಲಿರ್ತಕ್ಕಂಥ ಒಂದು ಕೌಶಲ್ಯಗಳು. ಸೊ ಈ ಎಲ್ಲ ಎಬಿಲಿಟೀಸ್ಗಳು ಹಂತ ಹಂತವಾಗಿ ಅಥವಾ ನಿಧಾನಗತಿನಲ್ಲಿ ಅಥವಾ ಕಾಲಕ್ರಮೇಣ ಇದ್ದಂತಹ ನಾರ್ಮಲ್ ಸಿಚುಯೇಷನ್ ಇಂದ, ಇದ್ದಂತಹ ಸಾಮಾನ್ಯವಾದಂತಹ ಎಬಿಲಿಟಿಯಿಂದ ಅಥವಾ ಆವರೇಜ್ ಲೆವೆಲ್ ಆಫ್ ಎಬಿಲಿಟಿಯಿಂದ ಅಂತಹ ಎಬಿಲಿಟಿನ, ಫಾರ್ ಎಕ್ಸಾಂಪಲ್ ರೈಟಿಂಗ್ ಎಬಿಲಿಟಿ ಅಂತ ತೆಗೆದುಕೊಂಡ್ರೆ, ಸೊ ಇನಿಷಿಯಲ್ ಸ್ಟೇಜ್ ಅಥವಾ ಬಿಗಿನಿಂಗ್ ಸ್ಟೇಜಲ್ಲಿ ನಮ್ಮದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ, ನಾವು ಒಂದು ನಾರ್ಮಲ್ ಸ್ಪೀಡಲ್ಲಿ ನಾರ್ಮಲ್ ಅಕ್ಷರಗಳನ್ನು ಬರೀಕೊಳ್ತಾ ಹೋಗ್ಕೊಳ್ತೀವಿ. ಸೊ ಒಂದು 16 ಇಯರ್ಸ್ ಆದಮೇಲೆ ನಮ್ಮ ಹ್ಯಾಂಡ್ ರೈಟಿಂಗು ಚೇಂಜಸ್ ಆಗ್ತಾ ಹೋಗುತ್ತೆ, ಅದರದ್ದು ತೀವ್ರತೆಗಳು ಚೇಂಜಸ್ ಆಗ್ತಾ ಹೋಗುತ್ತೆ, ಅದರ ಸ್ಪೀಡು ಚೇಂಜಸ್ ಆಗ್ತಾ ಹೋಗುತ್ತೆ. ಚೇಂಜಸ್ ಅನ್ನೋದಕ್ಕಿಂತ ಸ್ಪೀಡು ಕಡಿಮೆ ಆಗ್ತಾ ಹೋಗುತ್ತೆ, ಅಕ್ಷರಗಳು ದಪ್ಪ ಆಗ್ತಾ ಹೋಗುತ್ತೆ. ಐ ಹ್ಯಾಂಡ್ ಕೋಆರ್ಡಿನೇಟರ್ಸ್ಗಳು ಸಹ, ರಿಯಾಕ್ಷನ್ ಟೈಮ್ಗಳು ಸಹ, ಅದು ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ಗಳು ಸಹ, ಅವುಗಳಲ್ಲೆಲ್ಲ ವೇರಿಯೇಷನ್ಸ್ಗಳು ಕಂಡು ಬರ್ತಾ ಹೋಗುತ್ತೆ. ಇದರ ಆಧಾರದ ಮೇಲೆ ಅಥವಾ ಇದರ ಕಾರಣದಿಂದಾಗಿ ನಮ್ಮ ರಿಯಾಕ್ಷನ್ ಟೈಮು, ಅದರ ಜೊತೆಗೆ ನಾವು ಏನು ಬರಿತಾ ಇದ್ದೀವಿ ಉದ್ದೇಶ, ಸೊ ಇವೆರಡರ ನಡುವೆ ಗ್ಯಾಪ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸಮಯ ಸರಿದಂತೆ ಸಂಕೀರ್ಣ ಚಲನೆಯ ಕ್ರಮಾನುಗತೆಯಲ್ಲಿನ ಹೊಂದಾಣಿಕೆಯು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ಹೆಚ್ಚಿನ ಅಪಾಯಕ್ಕೆ ಒಳಗಾಗುವಂಥದ್ದು ಹೆಚ್ಚು. ಈ ಹಂತದ ಅವಧಿನಲ್ಲಿ ಸ್ಮೃತಿಯ ಸಮಸ್ಯೆಗಳು ತೀರಾ ಹದಗೆಡುತ್ತೆ ಮತ್ತು ಹತ್ತಿರದ ಸಂಬಂಧಿಕರನ್ನು ಗುರುತಿಸೋದು ಕಷ್ಟ ಆಗುತ್ತೆ. ಈ ಹಿಂದೆ ಅಖಂಡವಾಗಿದ್ದ ದೀರ್ಘಾವಧಿ ಸ್ಮೃತಿಯ ದುರ್ಬಲಗೊಂಡು ಒಂದು ಸಣ್ಣ ಅಥವಾ ಅನಿರ್ದಿಷ್ಟಾವಧಿಯ ಸ್ಥಿತಿಯನ್ನ ತಲುಪುತ್ತೆ. ಅಂದ್ರೆ ಸ್ಟ್ರಾಂಗ್ ಇಲ್ಲದೆ ಇರತಕ್ಕಂತಹ ಒಂದು ಸ್ಥಿತಿಯನ್ನ ತಲುಪ್ತಾ ಹೋಗುತ್ತೆ. ಅಂದ್ರೆ ಈ ಹಿಂದೆ ಏನೆಲ್ಲ ಎಬಿಲಿಟೀಸ್ ಇತ್ತು ಕಾಗ್ನಿಟಿವ್ ಆಗಿ, ಎಮೋಷನಲ್ಸ್ ಆಗಿ, ಸೊ ಎಮೋಷನ್ಸ್ ನಾವು ನಮ್ಮ ಎಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಯಾರ ಹತ್ರ ಮಾಡ್ತೀವಿ, ಹೇಗೆ ಮಾಡ್ತೀವಿ? ನಮ್ಮ ಗೊತ್ತಿರೋರ ಹತ್ರ, ಅವ್ರ ಹತ್ರ ಹೋದ್ರೆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ, ಅಥವಾ ಇವ್ರ ಹತ್ರ ಎಕ್ಸ್ಪ್ರೆಸ್ ಮಾಡೋದ್ರೆ ಒಂದು ವರ್ತ್ ಇದೆ ಅಂತ ಅಂದಾಗ, ಸೊ ಇಲ್ಲಿ ಅವ್ರು ಮಾಡ್ತಕ್ಕಂಥ ಎಕ್ಸ್ಪ್ರೆಷನ್ಸು ಇರ್ರಿಲೆವೆಂಟ್ ಅಂತ ಅನಿಸುತ್ತೆ. ಅಳುವಂಥದ್ದು, ನಗುವಂಥದ್ದು, ಅಥವಾ ಯಾವುದೇ ರೀತಿಯಾದಂತಹ ಎಮೋಷನ್ಸು, ಫೀಲಿಂಗ್ಸು ಅವರೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಯಾರ ಜೊತೆ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಯಾವ ಟೈಮಿಂಗಲ್ಲಿ ಮಾಡ್ತಾ ಇದ್ದಾರೆ, ಸೊ ಇದು ಯಾವುದರ ಬಗ್ಗೆ ಅರಿವು ಅವ್ರಿಗೆ ಇರ್ತಾ ಹೋಗೋದಿಲ್ಲ. ಸೊ ಆಬ್ವಿಯಸ್ಲಿ ದೇ ಆರ್ ಗೆಟಿಂಗ್ ಟು ಟ್ರಬಲ್ ಡ್ಯೂ ಟು ದ ಎಕ್ಸ್ಪ್ರೆಷನ್ ಆಫ್ ದ ಥಾಟ್. ಇಟ್ ಈಸ್ ಕೈಂಡ್ ಆಫ್ ಇಂಪೋಸಿಂಗ್. ಅದರಿಂದ ಅನೇಕ ರೀತಿಯಾದಂತಹ ನಷ್ಟವನ್ನು ಅನುಭವಿಸ್ತಾ ಹೋಗ್ತಾರೆ. ನಡವಳಿಕೆಯ ಮತ್ತು ಮನೋವೈದ್ಯಕೀಯ ಬದಲಾವಣೆಗಳು ಹೆಚ್ಚು ಚಾಲ್ತಿಯಲ್ಲಿರುವ ಸ್ಥಿತಿಯನ್ನು ತಲುಪುತ್ತೆ. ನಮ್ಮ ಬಿಹೇವಿಯರಲ್ ಅಬ್ಸರ್ವೇಷನ್ಸ್ ಏನಿರುತ್ತೆ, ಅದರ ಬಿಹೇವಿಯರಲ್ ಆಸ್ಪೆಕ್ಟ್ಗಳು ಏನಿರುತ್ತೆ, ಮತ್ತು ನರಮನೋವೈದ್ಯಕೀಯ ಬದಲಾವಣೆಗಳು ಹೆಚ್ಚು ಚಾಲ್ತಿಯಲ್ಲಿರುವ ಸ್ಥಿತಿಯನ್ನ ತಲುಪ್ತಾ ಹೋಗುತ್ತೆ. ಗುರಿಗಿಲ್ಲದ ಸುತ್ತಾಟ, ಅಂದ್ರೆ ಒಮ್ಮೆ ಆಚೆ ಬಂತು ಅಂತ ಅಂದ್ರೆ ಯಾವಾಗ ಎಗೇನ್ ಆ ಮನೆಯನ್ನ ಅಥವಾ ಒಂದು ರೂಮನ್ನ ಮತ್ತೆ ಸೇರ್ಬೇಕು ಅನ್ನೋ ಒಂದು ಎಸ್ಟಿಮೇಷನ್ಸ್ ಅವರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಸಾಮಾನ್ಯ ಜ್ಞಾನದ ಬಗ್ಗೆ ಏನ್ ಆಗ್ತಾ ಇದೆ ಸರೌಂಡಿಂಗ್ಸ್ ಅನ್ನೋ ರೀತಿಯಾಗಿ ಮಾಹಿತಿ ಗೊತ್ತಾಗ್ತಾ ಹೋಗೋದಿಲ್ಲ, ಅಥವಾ ನಮ್ಮ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂತ ಫೀಲಿಂಗ್ ಅವರಿಗೆ ಬಂದ ಹೋದಾಗ ಅವರಲ್ಲಿ ಮುಂಗೋಪ ಮತ್ತು ಅಸ್ಥಿರತೆಯ ಭಾವನೆ, ಆ ಭಾವನೆಯ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಸಾಮಾನ್ಯವಾಗಿ ಇದರ ಅಸ್ಥಿರತೆಯ ಪ್ರಭಾವ ಜಾಸ್ತಿ ಆದಾಗ ಅಳುವಿಕೆ, ಪೂರ್ವಾಲೋಚಿತವಲ್ಲದ ಆಕ್ರಮಣಶೀಲತೆಯ ಸ್ಫೋಟಕಗಳು, ಪಾಲನೆ ಮಾಡುವಿಕೆಯ ಒಡ್ಡುವ ಪ್ರತಿರೋಧದ ಮೊದಲಾವುದಕ್ಕೆ ಅವು ಕಾರಣ ಆಗಬಹುದು. ಮತ್ತೆ ಅಸಂಬದ್ಧವಾದಂತಹ ಮಾಹಿತಿಗಳನ್ನ ಅವರು ಕೊಡುವಂತ ಸಂದರ್ಭ ಇರಬಹುದು. ಅಸಂಬದ್ಧವಾದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿಗಳನ್ನ ಹೊಂದಿರಬಹುದು. ಸೊ ಯಾವುದೇ ಒಂದು ವಿಷಯವನ್ನ ತೆಗೆದುಕೊಂಡಾಗ ಅದನ್ನು ಕಂಪ್ಲೀಟ್ ಮಾಡ್ದಲೇ ಇರ್ತಕ್ಕಂತಹ ಒಂದು ಮನಸ್ಥಿತಿಗಳನ್ನ ಇವರು ಹೊಂದಿರ್ತಾರೆ.
ಎರಡನೇ ಹಂತಕ್ಕೆ ನಾವು ಹೋದಾಗ ಈ AD ಅಲ್ಝಿಮರ್ ಡಿಸೀಸಸ್ನ ಒಂದು ಕೊನೆಯ ಹಂತದ ರೋಗ ಲಕ್ಷಣಕ್ಕೆ ನಾವು ಬಂದಾಗ ನಿಗಾವಣೆ ಮಾಡುವವರ ಮೇಲೆ ರೋಗಿಯು ಸಂಪೂರ್ಣವಾಗಿ ಅವಲಂಬಿತನಾಗಿರ್ತಾನೆ. ಬಿಗಿನಿಂಗ್ ಸ್ಟೇಜಲ್ಲಿ ಕೆಲವೊಂದು ವಸ್ತುಗಳನ್ನು ಮರಿತಿರ್ತಾರೆ, ಕೆಲವೊಂದು ಥಿಂಗ್ಸ್ಗಳನ್ನು ಮರಿತಾರೆ, ಕೆಲವೊಂದು ವರ್ಡಿಂಗ್ಸ್ ಅನ್ನ ಮರಿತಾರೆ. ಅಂದ್ರೆ ಒಂದು ಕಾನ್ವರ್ಸೇಷನ್ ಮಾಡಬೇಕು ಅಂತಾನೆ ಕೆಲವೊಂದು ವರ್ಡ್ಸ್ ಈಸಿಯಾಗಿ ಅಥವಾ ನಾರ್ಮಲ್ ಆಗಿ ಅದು ಇನ್ನೊಂದು ಹಂತವನ್ನ ತಲುಪಿದಾಗ, ಎರಡನೇ ಅಥವಾ ಕೊನೆಯ ಹಂತವನ್ನ ತಲುಪಿದಾಗ ನನ್ನನ್ನು ಯಾರು ಕೇರ್ ಮಾಡ್ತಿರ್ತಾರಲ್ಲ, ಕೇರ್ ಟೇಕರ್ ಇರ್ತಾರಲ್ಲ, ಸೊ ಅಂಥವ್ರ ಮೇಲೆ ಪ್ರತಿಯೊಂದಕ್ಕೂ ಸೊ ಇಂಡಿವಿಜುವಾಲಿಟಿ ಅಲ್ಲಿ ಹೊರಟೋಗುತ್ತೆ. ಸೊ ಪ್ರತಿಯೊಂದಕ್ಕೂ ಡಿಪೆಂಡೆನ್ಸಿ. ಸೊ ನಾನು ಟೈಮ್ ಟು ಟೈಮ್ ಏನು ಮಾಡಬೇಕು, ಯಾವುದನ್ನು ಸೇವಿಸಬೇಕು, ಏನನ್ನು ಸೇವಿಸಬೇಕು, ಸೊ ಅನೇಕ ರೀತಿಯಾದಂತಹ ಒಂದು ಕನ್ಫ್ಯೂಷನ್ ಸ್ಟೇಟಸ್ಗೆ ಒಬ್ಬ ವ್ಯಕ್ತಿ ಒಳಗಾಗ್ತಾನೆ. ಸೊ ಈ ಹಿಂದೆ ನಾವು ಮಾತಾಡ್ತಕ್ಕಂಥ ಒಂದು ಭಾಷೆ ಸರಳವಾದಂತಹ ಸರಳ ಪದಗುಚ್ಛಗಳಿಂದ ಹೊಂದಿರತಕ್ಕಂತಹ ಮಾಹಿತಿಗಳು ಇತ್ತು ಅಂತ ಅಂದಾಗ, ಮುಂದೊಂದು ದಿನ ಒಂದು ಟೆಲಿಗ್ರಾಫಿಕ್ ಸೆಂಟೆನ್ಸ್ ರೀತಿಯಾಗಿ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ವ್ಯಾಕರಣಬದ್ಧವಾದಂತಹ ವಾಕ್ಯವನ್ನ ಜೋಡಿಸುವಲ್ಲಿ ವಿಫಲರಾಗ್ತಾ ಹೋಗ್ತಾರೆ. ಕೇವಲ ನೌನು ವರ್ಬಿಗೆ ಸೀಮಿತ ಆಗೋಗ್ಬಿಡುತ್ತೆ, ಲೈಕ್ ಅ ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್. ಸೊ ಇದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಂತಹ ವ್ಯಕ್ತಿ ಅಲ್ಝಿಮರ್ ಡಿಸೀಸ್ನ ಒಂದು ಕೊನೆಯ ಹಂತದಲ್ಲಿ ಇದ್ದಾರೆ. ಅಥವಾ ಕೆಲವೊಂದು ಬಾರಿ ಅಂತಹ ಕಾನ್ವರ್ಸೇಷನ್ ಕೇವಲ ಒಂದು ವರ್ಡಲ್ಲಿ ಎಂಡ್ ಆಗ್ಬಿಡುತ್ತೆ. ಈಗ ಮಕ್ಕಳು, ಚಿಕ್ಕ ಮಕ್ಕಳು ಹಸಿವಾದಾಗ ಏನು ಹೇಳ್ತಾರೆ? ಊಟ, ಅನ್ನ. ಸೊ ಈ ಥರ ಕೆಲವೊಂದು ಪದಗಳನ್ನು ಹೊಂದಿರ್ತಾರೆ. ಸೊ ನನಗೆ ಹಸಿವಾಗಿದೆ, ನನಗೆ ಊಟ ಕೊಡಿ ಅನ್ನೋ ರೀತಿಯಾಗಿ ಒಂದು ಸೆಂಟೆನ್ಸ್ ಇರೋದಿಲ್ಲ. ಹಸಿವಾಗಿದೆ ಅಥವಾ ಅಳೋ ಅಂಥದ್ದು. ಅಳುವಿನಲ್ಲಿ ಬೇರೆ ಬೇರೆ ಅಳು ಇರುತ್ತೆ ಮಕ್ಕಳಲ್ಲಿ. ಹಸಿವಾದಾಗ ಒಂದು ರೀತಿಯಾಗಿ ಅಳ್ತಾರೆ, ಸಿಟ್ಟು ಬಂದಾಗ ಒಂದು ರೀತಿಯಾಗಿ ಅಳ್ತಾರೆ, ನೋವಾದಾಗ ಒಂದು ರೀತಿಯಾಗಿ ಅಳ್ತಾರೆ. ಸೊ ಯಾರು ಆ ಕೇರ್ ಟೇಕರ್ ಇರ್ತಾರೆ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ ಇದು ಯಾವ ರೀತಿಯಾದಂತಹ ಅಳು. ಅದೇ ರೀತಿಯಾದಂತಹ ಒಂದು ಎಕ್ಸ್ಪ್ರೆಷನ್ಸು ಈ ಅಲ್ಝಿಮರ್ ಡಿಸೀಸ್ ಕೊನೆ ಹಂತದಲ್ಲಿ ಇರುವಂಥವ್ರಲ್ಲೂ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅಂದರೆ ಅದೇ ಅಂತ ಅಂದರೆ ಒಂದು ವರ್ಡ್ಗೆ ಊಟ, ಹಸಿವಾಗಿದೆ ಅಂತಂದಾಗ, ಅಥವಾ ಒಂದು ಪರ್ಟಿಕ್ಯುಲರ್ ಚಪಾತಿ, ಪರ್ಟಿಕ್ಯುಲರ್ ಒಂದು ವರ್ಡ್ ಸೊ ಹೇಳೋದ್ರ ಮುಖಾಂತರ, ಅಥವಾ ಆ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನ ಹೆಸರನ್ನು ಕರೆಯುವಂಥದ್ದು, ಹೋಗು ಬಾ, ಒಂದು ವರ್ಡ್ಗೆ ಅವರ ಒಂದು ಓವರ್ ಆಲ್ ಕಾನ್ವರ್ಸೇಷನ್ನು ಒಂದು ಸೆಂಟೆನ್ಸಿಂದ ಒಂದು ವರ್ಡ್ಗೆ ಲಿಮಿಟ್ ಆಗಿಬಿಡುತ್ತೆ. ಸೊ ಅಂತಹ ಸಿವಿಯರ್ ಸ್ಟೇಜ್ಗೂ ಸಹ ಇಂತಹ ವ್ಯಕ್ತಿಗಳು ಒಳಗಾಗ್ತಾರೆ. ಸೊ ಅವರ ಆಡುಮಾತಿನಲ್ಲಿ ಭಾಷಾ ಸಾಮರ್ಥ್ಯಗಳ ನಷ್ಟದ ಹೊರತಾಗಿಯೂ ಸೊ ಕೆಲವೊಂದು ಬಾರಿ ಅವರು ಭಾವನಾತ್ಮಕ ಸಂಜ್ಞೆಗಳನ್ನ ಅರ್ಥ ಮಾಡ್ಕೊಳ್ತಾರೆ. ಕೆಲವು ಸಲ ಕೆಲವೊಂದು ಆಕ್ರಮಣಶೀಲತೆಯನ್ನು ಸಹ ಅವರು ಅಂತಹ ಭಾವನೆಗಳನ್ನು ಸಹ ಹೊಂದಿರ್ತಾರೆ. ಸಿಟ್ಟು, ಸಿಡುಕುಗಳು ಈ ರೀತಿಯಾದಂತಹ ಸಾಮಾನ್ಯವಾಗಿ ಬರ್ತಾ ಹೋಗುತ್ತೆ. ಅತೀವವಾದ ಭಾವಶೂನ್ಯತೆ, ಸೊ ಏನು ವಾಟ್ ನೆಕ್ಸ್ಟ್ ಅನ್ನೋದೇ ಅವರಿಗೆ ಗೊತ್ತಿರೋದಿಲ್ಲ. ಸೊ ಅಂಥ ಸಿಚುವೇಶನ್ ಪ್ರತಿಯೊಂದು ಹಂತದಲ್ಲಿಯೂ ಹೊಂದುತ್ತಾ ಹೋಗ್ತಾರೆ. ಸೊ ಇವತ್ತಿನ ದಿನ ಯಾಕೋ ನನಗೆ ಏನು ಅನ್ನಿಸ್ತಾ ಇಲ್ಲ, ಇವತ್ತು ಒಂದು ರೀತಿಯಾದಂಥ ಏನು ಮಾಡೇ ಇಲ್ಲ ಅನ್ನೋ ರೀತಿಯಾಗಿ ಅನಿಸುತ್ತೆ. ಸೊ ಇವತ್ತಿನ ದಿನ ಫುಲ್ಲಿ ಸ್ಯಾಡ್ ಡೇ ಅಂತ ಅನಿಸುತ್ತೆ. ಸೊ ಏನೋ ಒಂದು ಪಾಸಿಟಿವ್ ಥಿಂಗ್ಸನ್ನು ಹುಡ್ಕೊಳ್ಳೋದಿಕ್ಕೆ ಅಥವಾ ಕಂಡುಕೊಳ್ಳಿಕ್ಕೆ ಆತ ತುಂಬ ಒದ್ದಾಡ್ತಾ ಇರ್ತಾನೆ. ಸೊ ಇವೆಲ್ಲವೂ ಸಹ ಏಡಿಯ ಅಂದರೆ ಅಲ್ಝಿಮರ್ ಡಿಸಾರ್ಡರ್ಸ್ನ ಒಂದು ಕೊನೆಯ ಹಂತ ಅಂತ ನಾವು ಅನ್ಬಹುದು. ಮತ್ತೆ ಈ ವ್ಯಕ್ತಿಗಳು ಯಾರ ಒಬ್ಬ ನೆರವಿಲ್ಲದೆ ತನ್ನ ಸರಳವಾದ ಕೆಲಸಗಳನ್ನು ಸಹ ನಿರ್ವಹಿಸಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ಹಂತದ ರೋಗಿಗಳು ಕೆಲವೊಂದು ಬಾರಿ ಆಸ್ಪೈಸ್ ಸೆಂಟರ್ಸ್ಗಳಲ್ಲಿ ಇರ್ತಾರೆ, ಓಲ್ಡ್ ಏಜ್ ಹೋಮ್ಗಳಲ್ಲಿ ಇರ್ತಾರೆ. ಸೊ ಯಾವಾಗಲೂ ಅವರೊಬ್ಬರನ್ನ ಕೇರ್ ಟೇಕರ್ ಅವ್ರನ್ನ ಕೇರ್ ತೆಗೆದುಕೊಳ್ತಾ ಇರ್ತಾರೆ. ಇನ್ನೊಬ್ರು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅವರು ನಡ್ಕೊಳ್ತಾ ಇರ್ತಾರೆ. ಹೋಗು ಬಾ ಅನ್ನೋದಕ್ಕೆ ಅವರು ಸೀಮಿತವಾಗಿರ್ತಾರೆ. ಎಮೋಷನ್ಸ್ ಎಕ್ಸ್ಪ್ರೆಷನ್ಸ್ ಮಾಡುವಂಥ ಒಂದು ಹಂತದಲ್ಲಿ ಅವರು ತನ್ನ
ಒಂದು ಡಾಮಿನೆನ್ಸ್ ಲೆವೆಲ್ಸ್ ಅನ್ನ ಅವರು ವ್ಯಕ್ತಪಡಿಸ್ಲಿಕ್ಕೆ ಅಥವಾ ನಿರೀಕ್ಷಣೆ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಹೋಗೋದಿಲ್ಲ. ಅವರ ಮೂವ್ಮೆಂಟು ಸಹ ಆಲ್ಮೋಸ್ಟ್ ಆಲ್ ಲಿಮಿಟ್ ಆಗಿರುತ್ತೆ. ಸೊ ಇದೆಲ್ಲ ಒಂದು ಹಂತಕ್ಕೆ ಇನ್ಆಕ್ಟಿವ್ನೆಸ್ ಆಗಿರ್ತಕ್ಕಂಥದ್ದು ಅವರಲ್ಲಿ ಕಾಣ್ತಾ ಬರುತ್ತೆ. ಸೊ ಇದ್ರ ಜೊತೆಗೆ ಅನೇಕ ರೀತಿಯಾದಂತಹ ಕಾಯಿಲೆಗಳು, ಸಹಜ ಕಾಯಿಲೆಗಳು ಸಹ ಅವ್ರ ಹತ್ರ ಆವರಿಸ್ಕೊಳ್ತಾ ಹೋಗುತ್ತೆ. ಆ ಕಾರಣದಿಂದ ಮತ್ತಷ್ಟು ಅವರ ಕಾಗ್ನಿಟಿವ್ ಎಬಿಲಿಟೀಸ್ಗಳು, ಮತ್ತಷ್ಟು ಅವರ ಸೈಕೋಮೋಟಾರ್ ಆಕ್ಟಿವಿಟೀಸ್ಗಳು, ಅವುಗಳ ಮೂವ್ಮೆಂಟ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಲಿಮಿಟ್ ಆಗ್ತಾ ಹೋಗುತ್ತೆ. ಸೊ ಅವರು ನಿಮೋನಿಯಾ ಅಥವಾ ಮೆಮೊರಿ ರಿಲೇಟೆಡ್, ಬಯಾಲಜಿಕಲ್ ರಿಲೇಟೆಡ್, ಸೊ ಒಂದಲ್ಲ ಒಂದು ರೀತಿಯಾದಂತಹ ಡಿಸಾರ್ಡರ್ಸ್ಗೆ ಅವರು ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಸ್ಟೇಜಸ್ನಲ್ಲೂ ಹೊಂದ್ತಾ ಹೋಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದು ಅಂತಹ ಸಿಗ್ನಿಫಿಕೆಂಟ್ ಆದಂತಹ ಎಫೆಕ್ಟಿವ್ನೆಸ್ ಆಗಿರ್ತಕ್ಕಂತಹ ರೋಗ ಲಕ್ಷಣ ಆಗಿಲ್ದೇನೆ ಇದ್ರೂ ಸಹ ಒಂದು ವರ್ಡ್ ಅನ್ನ ಮರೆಯೋದ್ರಿಂದ ಅಥವಾ ಒಂದು ಸ್ಮಾಲ್ ಥಿಂಗ್ಸ್ ಅನ್ನ ಮರೆಯೋದ್ರಿಂದ ಅಥವಾ ಮತ್ತೊಂದು ಸಣ್ಣ ವಸ್ತುಗಳನ್ನ, ಒಬ್ಬೊಬ್ಬ ವ್ಯಕ್ತಿಗಳನ್ನ ಮರೆಯೋದ್ರಿಂದ ಸೊ ಯಾವುದೇ ರೀತಿಯಾದಂಥ ಸಿಗ್ನಿಫಿಕೆಂಟ್ ಲಾಸ್ ಆಗದೇನೆ ಇರಬಹುದು. ಇಟ್ಸ್ ಎ ಪ್ರೋಗ್ರೆಸಿವ್ ಡಿಸೀಸಸ್. ಸೊ ಇದು ಒಮ್ಮೆ ಏನಾದರೂ ರೋಗ ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತು ಅಂತಂದ್ರೆ ಹಂತದಿಂದ ಹಂತಕ್ಕೆ, ಸ್ಟೇಜಿಂದ ಸ್ಟೇಜ್ಗೆ, ಸೊ ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಆಗ್ತಾನೇ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಹೋಗ್ತಾ ಹೋಗುತ್ತೆ. ಸೊ ಒಂದು 65 ಏಜ್ ಏನಾದರೂ ಈ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಇನ್ ಅನದರ್ 10 years, ಇನ್ ಅನದರ್ 15 years, ಲೈಕ್ ಅಟ್ ದ ಏಜ್ ಆಫ್ 80, 75, 80, 85, ಸೊ ಇಂಥ ಸಂದರ್ಭದಲ್ಲಿ ಅವರು ಆ ಒಂದು ಸಿವಿಯರ್ ಹಂತಕ್ಕೆ ಅವರು ರೀಚ್ ಆಗಿರ್ತಾರೆ. ಓಕೆ, ತಮ್ಮ ಬ್ಯಾಲೆನ್ಸ್ಗಳನ್ನ ಕಳ್ಕೊಳ್ತಾರೆ. ಈ ಡಿಮೆನ್ಷಿಯಾ ಎಗೇನ್, ಸೊ ಏನೆಲ್ಲ ಕಾರಣಗಳು ಅಂತ ಬಂದಾಗ, ಇದಕ್ಕೆ ಕಾರಣಗಳೇನು ಅಂತ ಬಂದಾಗ, ಈ ಅಲ್ಝೈಮರ್ ಡಿಸೀಸಸ್ಸು ಅಥವಾ ಡಿಮೆನ್ಷಿಯಾ ಅಂತ ಬಂದಾಗ ಸೊ ಅನೇಕ ಕಾರಣಗಳಿರುತ್ತೆ. ಒಂದು ಆಕ್ಸಿಡೆಂಟ್ ಆಗಿರಬಹುದು ಬ್ರೈನ್ಗೆ, ಅದರಲ್ಲಿರ್ತಕ್ಕಂತಹ ಒಂದು ಬ್ರೈನ್ ಟಿಶ್ಯೂಗೆ ತುಂಬ ಡ್ಯಾಮೇಜಸ್ಗಳಾಗಿರಬಹುದು, ಅಥವಾ ಏಜ್ ಫ್ಯಾಕ್ಟರ್ಸ್ ಇಂದ ನಮ್ಮ ಸೆಲ್ಸ್ಗಳು ಡಿಟೋರಿಯೇಟ್ ಆಗ್ತಾ ಹೋಗಬಹುದು, ಅದು ಪ್ರೋಗ್ರೆಸಿವ್ ಆಗಿರಬಹುದು. ಸೊ ಕೆಲವೊಂದು ಕೆಮಿಕಲ್, ಕೆಲವೊಂದು ಪ್ರೋಟೀನ್ಸ್ ಒಂದು ನಮ್ಮಲ್ಲಿರ್ತಕ್ಕಂತಹ ಒಂದು ಸೆಲ್ಸ್ಗಳನ್ನು ಆಕ್ಟಿವ್ ಆಗಿ ಇರಿಸಲಿಕ್ಕೆ ಕಾರಣ ಇರುತ್ತೆ. ಆ ಪ್ರೋಟೀನ್ಸ್ ಕೊರತೆಯಿಂದಾಗೂ ಸಹ ಸೊ ನಮ್ಮಲ್ಲಿ ಅನೇಕ ರೀತಿಯಾದಂತಹ ಒಂದು ಅಪಸಾಮಾನ್ಯತೆಗಳು ಕಾಣಿಸ್ಕೋಬಹುದು. ಆ ಅಪಸಾಮಾನ್ಯತೆಗಳು ಒಂದು ನೆಗೆಟಿವ್ ಎನ್ವಿರಾನ್ಮೆಂಟ್ ಅನ್ನ ನಮ್ಮ ಇನ್ಸೈಡ್ ದ ಬ್ರೈನ್ ಅಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ಸೆಲ್ಸ್ಗಳು ನಾಶ ಆಗ್ತಾ ಹೋಗುತ್ತೆ, ಅಥವಾ ಡೆತ್ ಆಗ್ತಾ ಹೋಗುತ್ತೆ, ಅಥವಾ ಇನ್ಆಕ್ಟಿವ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಅನೇಕ ಕಾಯಿಲೆಗಳು, ನ್ಯೂಮೋನಿಯಾದಿಂದ ಹಿಡಿದು ಇಂತಹ ಸೋಂಕಿನಿಂದ ಹಿಡಿದು ಅನೇಕ ರೀತಿಯಾದಂತಹ ಬಯಾಲಜಿಕಲ್ಲು, ಕಾಗ್ನೇಟಿವ್, ನ್ಯೂರೋಲಾಜಿಕಲ್ಲು, ಕೆಮಿಕಲ್ಲು, ಸೊ ಅನೇಕ ಕಾಂಪೊನೆಂಟ್ಗಳು ಅದರಲ್ಲಿ ಸೇರ್ತಾ ಹೋಗುತ್ತೆ. ಸೊ ಅಷ್ಟು ಕಾಂಪೊನೆಂಟ್ಗಳಿಂದ ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಕಾಗ್ನೇಟಿವ್ ಎಬಿಲಿಟೀಸ್ಗಳು ಮತ್ತಷ್ಟು ವಿಮುಖವಾಗ್ತಾ ಹೋಗುತ್ತೆ. ಆತನ ಶಕ್ತಿ ಸಾಮರ್ಥ್ಯಗಳು ಅಂದ್ರೆ ಸಂಜ್ಞಾನದ ಶಕ್ತಿ ಸಾಮರ್ಥ್ಯಗಳ ಅರಿವು ಸಂಪೂರ್ಣವಾಗಿ ಕಳ್ಕೊಳ್ತಾ ಹೋಗ್ತಾನೆ. ಅದನ್ನ ಸಮರ್ಥವಾಗಿ ಬಳಸ್ಕೋಬೇಕು, ವಿಫಲ ಆಗ್ತಾ ಹೋಗ್ತಾನೆ. ಅದನ್ನ ಸಮರ್ಥವಾಗಿ ಅದನ್ನ ಇರುವಿಕೆಯನ್ನ ತೋರ್ಪಡಿಸ್ಕೋಬೇಕು, ವಿಫಲವಾಗ್ತಾನೆ. ಸೊ ಎಲ್ಲದರಲ್ಲೂ ಸಹ ಈ ಒಂದು ಬಿಗಿನಿಂಗ್, ಒಂದು ವರ್ಡ್ ಅಥವಾ 2 words ಲಾಸ್ ಇಂದ ಕಾಣಿಸ್ಕೊಳ್ಳುವಂತಹ ಈ ಒಂದು ರೋಗ ಲಕ್ಷಣಗಳು ಸೊ ಮುಂದೊಂದು ದಿನ ಅದು ಅವನ ಸಂಪೂರ್ಣ ಎಲ್ಲ ಆಸ್ಪೆಕ್ಟ್ಗಳನ್ನ, ಎಲ್ಲ ಎಲಿಮೆಂಟ್ಗಳನ್ನ ಒಂದು ಡಿಮಿನಿಷಸ್ ಮಾಡಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಒಂದಷ್ಟು ಕಾರಣಗಳಿದೆ. ಅಲ್ಝೈಮರ್ ಡಿಸೀಸಸ್ ನಮ್ಮಲ್ಲಿ ಉಂಟಾಗ್ಲಿಕ್ಕೆ ಕಾರಣ ಏನು? ಮೆದುಳಿನಲ್ಲಿನ ವಯೋಮಾನ ಸಂಬಂಧಿತ ನರಪೊರೆಯ ಕುಸಿತದಿಂದ ಕಾಯಿಲೆಗಳು ಉಂಟಾಗಬಹುದು ಅನ್ನೋದು ಒಂದು ಸಿದ್ಧಾಂತ. ಈ ನರಪೊರೆಯ ನಿರ್ಮೂಲನವು ನರತಂತುವಿನ ಸಾಗಣೆ ಭೇದನಗಳು ಕಾರಣವಾಗುತ್ತೆ ಮತ್ತು ನಿಸ್ಸಾರವಾಗಿ ಮಾರ್ಪಡುವ ನರಕೋಶಗಳ ನಷ್ಟಕ್ಕೆ ಇದು ಕಾರಣವಾಗುತ್ತೆ.
ಈ ನರಪೊರೆಯ ಕುಸಿತದ ಸಂದರ್ಭದಲ್ಲಿ ಬಿಡುಗಡೆಯಾದ ಕಬ್ಬಿಣವು ಮತ್ತಷ್ಟು ಹಾನಿಯನ್ನುಂಟು ಮಾಡುತ್ತೆ. ಸೊ ಇಟ್ಸ್ ಎನ್ ಅಸಂಪ್ಷನ್. ಓಕೆ, ಸೊ ಅಂದ್ರೆ ಕೆಮಿಕಲ್ ಕಾಂಪೊನೆಂಟ್ಗಳು ನಮ್ಮ ಬ್ರೈನ್ ಅಲ್ಲಿ ತುಂಬಾ ಇರುತ್ತೆ. ಆ ಕೆಮಿಕಲ್ ಕಾಂಪೊನೆಂಟ್ಗಳಿಂದ ಇನ್ಫಾರ್ಮೇಶನ್ಸ್ಗಳು ಫ್ಲೋ ಆಗೋದಿರಬಹುದು. ಅದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ನರತಂತುವಿನ ಕಮ್ಯುನಿಕೇಶನ್ಸ್ ಆಗ್ಬೇಕಲ್ಲ, ಅದು ಇನ್ಫಾರ್ಮೇಶನ್ ನರವಾಹಕಗಳು ಇರಬೇಕಲ್ಲ, ಒಂದು ಮಾಹಿತಿ ಒಂದು ಇನ್ಫಾರ್ಮೇಶನ್ ಇಂದ ಮತ್ತೊಂದು ಸೆಲ್ಗೆ ಮತ್ತೊಂದು ಕಡೆ ಅದು ಟ್ರಾನ್ಸ್ಫರ್ ಆಗ್ಬೇಕಲ್ಲ. ಸೊ ಅಂತದ್ರಲ್ಲಿ ಕಂಡು ಬರ್ತಕ್ಕಂತಹ ಒಂದು ಟ್ರಾನ್ಸ್ಫರ್ ಮಾಡುವಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಫಲತೆಯು ಸಹ ಈ ಒಂದು ಅಲ್ಝೀಮರ್ ಡಿಸೀಸಸ್ಗೆ ಕಾರಣ ಆಗುತ್ತೆ. ಅಮಿಲಾಯ್ಡ್ ಬೀಟಾ ಮತ್ತು ಟೌನ್ ಅಂತಹ ಪ್ರೋಟೀನ್ಗಳು ಅವುಗಳ ಸಂಚಯನದ ಬೆಳವಣಿಗೆಯಲ್ಲಿ ಸಂತುಲನದ ನರಪೊರೆಯ ದುರಸ್ತಿ ಪ್ರಕ್ರಿಯೆಗಳು ಕೊಡುಗೆ ನೀಡುತ್ತೆ. ಸೊ ಈ ಒಂದು ರೋಗ ಲಕ್ಷಣಗಳು ರೂಪುಗೊಳ್ಳುವಿಕೆಯಲ್ಲಿ ಈ ಒಂದು ಪ್ರೋಟೀನ್, ಓಕೆ, ಅಮಿಲಾಯ್ಡ್ ಬೀಟಾ ಮತ್ತು ಟನನ್ ಪ್ರೋಟೀನ್, ಸೊ ಇವುಗಳ ಒಂದು ಕೊಡುಗೆ ಬಹಳ ಮುಖ್ಯ ಆಗುತ್ತಾ ಹೋಗುತ್ತೆ. ಇವುಗಳ ಉತ್ಪಾದನೆ ಕಡಿಮೆ ಆಗೋದ್ರಿಂದ ನಮ್ಮ ಬ್ರೈನಲ್ಲಿ ಅದು ನಮ್ಮ ಬ್ರೈನ್ ಸೇಲ್ಸ್ಗಳ ಆಕ್ಟಿವೇಶನ್ಸ್ ಮೇಲೆ ತನ್ನದೇ ಆದಂತಹ ಋಣಾತ್ಮಕ ಎಫೆಕ್ಟ್ ಅನ್ನು ಮಾಡ್ತಾ ಹೋಗುತ್ತೆ. ಅದರಿಂದ ಈ ಅಲ್ಝೀಮರ್ ಡಿಸೀಸಸ್ ಸಹ ಕಾಣಿಸ್ಕೊಳ್ತಾ ಹೋಗುತ್ತೆ. ಡ್ಯಾಮೇಜಸ್ಗಳಾಗುತ್ತೆ, ಬ್ರೈನ್ ಸೆಲ್ಸ್ಗಳು ಇಲ್ದಂಗೆ ಆಗುತ್ತೆ, ಅಥವಾ ಲಾಸ್ ಆಗ್ತಾ ಹೋಗುತ್ತೆ, ಅಥವಾ ಲಾಸ್ ಆಗುವಂಥ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಪ್ರೋಟೀನ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇಲ್ಲ, ಅದಕ್ಕೆ ಸಾಕಷ್ಟು ಪ್ರೋಟೀನ್ಸ್ಗಳು ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ, ಫುಡ್ ಸಿಗ್ತಾ ಇಲ್ಲ. ಸೊ ವಾಟ್ ವಿಲ್ ಹ್ಯಾಪನ್, ಬೇಗ ನಾಶ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅಂದ್ರೆ ಒಂದ್ ಸೆಲ್ ನಾಶ ಆಗ್ತಾ ಇದೆ ಅಂತ ಅಂದಾಗ ಆಬ್ವಿಯಸ್ಲಿ ಅದರಲ್ಲಿರ್ತಕ್ಕಂಥ ಎಲ್ಲಾ ಮಾಹಿತಿಗಳು ಸಹ ಸಾಯ್ತಾ ಹೋಗ್ತಾ ಲಾಸ್ ಆಗ್ತಾ ಹೋಗುತ್ತೆ. ಮತ್ತಷ್ಟು ಕಾರಣಗಳು ಏನಪ್ಪಾ ಅಂತಂದ್ರೆ ಈ ಕೆಲವೊಂದು ಈ ನರವಾಹಕಗಳ ಜೊತೆಗೆ ಹಿಪೋಕ್ಯಾಂಪಸ್ನಲ್ಲಿರುವ ನರಕೋಶಗಳು, ಯುಗ್ಮ ಜೀವಕೋಶಗಳು, ರಕ್ತನಾಳಗಳ ಸುತ್ತಮುತ್ತಲಿನ ಈ ಕಿರು ಪರಿಸರದಲ್ಲಿ ಕೆಲವೊಂದು ಬಾರಿ ಸಾಮಾನ್ಯವಾದಂತಹ ಉಬ್ಬಿಕೊಂಡಿರುವಂತಹ ರಚನೆಗಳಿಂದ ಕೂಡಿರುತ್ತೆ. ಸೊ ಈ ರಚನೆಗಳು ಟ್ರೈಕೋಕ್ಲೈನ್ ಉತ್ಪಾದನೆ ಮತ್ತು ಅವುಗಳು ಕೈಗೊಳ್ಳುವ ಬೀಟಾ ಭಕ್ಷ್ಯಕೋಶೀಯ ಭಕ್ಷಣವನ್ನು ದಮನ ಮಾಡುತ್ತೆ. ಗ್ಲಿಯಾ ಕೋಶಗಳು, ನೋರ್ಫಿನ್ಗಳು, ಸೊ ಇವುಗಳ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಮೆದುಳಿನ ಆಕ್ಟಿವಿಟೀಸು ಅದರ ಯುಗ್ಮ ಕೋಶಗಳ ಚಟುವಟಿಕೆಯ ಮೇಲೆ ತನ್ನದೇ ಆದಂತಹ ಋಣಾತ್ಮಕ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ನಂತರದಲ್ಲಿ ಅದರಲ್ಲಿರ್ತಕ್ಕಂತಹ ಒಂದು ಸೆಲ್ಸ್ಗಳು ಅವನತಿಯ ಹಾದಿಯನ್ನು ಹಿಡಿತಾ ಹೋಗುತ್ತೆ. ಯಾವಾಗ ಅವನತಿಯ ದಾರಿಯನ್ನು ಹಿಡಿತಾ ಹೋಗುತ್ತೆ, ನಂತರದಲ್ಲಿ ಆ ಜೀವಕೋಶಗಳು, ಸೆಲ್ಸ್ಗಳು ಹೊಂದಿರ್ತಕ್ಕಂಥ ಮಾಹಿತಿಗಳು ಅದ್ರ ಜೊತೆನೆ ಸಾಯ್ತಾ ಹೋಗುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು, ಟ್ರೀಟ್ಮೆಂಟ್ ಇದೆಯಾ, ಅಲ್ಝೀಮರ್ ಡಿಸೀಸಸ್ ರೋಗವನ್ನು ತಡೆಗಟ್ಟಬಹುದಾ ಅನ್ನೋದೇ ಆದರೆ, ಸೊ ಇಲ್ಲಿವರೆಗೂ ಸೋಫಾರ್ ದೇರ್ ಇಸ್ ನೋ ಪ್ರಾಪರ್ ಟ್ರೀಟ್ಮೆಂಟ್. ಸೊ ಇಲ್ಲಿವರೆಗೂ ಒಬ್ಬ ವ್ಯಕ್ತಿ ಯಾರು ಅಲ್ಝೀಮರ್ ಡಿಸೀಸ್ಗೆ ಒಳಗಾಗಿದ್ದಾನೆ, ಸೊ ಅಂಥವರನ್ನು ಕ್ಯೂರ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟು ಕಂಡು ಬಂದಿಲ್ಲ. ಅಂತಹ ಯಾವುದೇ ಲಕ್ಷಣಗಳು ಸಹ ಇದುವರೆಗೂ ಕಂಡು ಬಂದಿಲ್ಲ. ಆದರೆ ಕೆಲವೊಂದು ಎಕ್ಸಸೈಸ್, ಕೆಲವೊಂದು ಪ್ರಾಕ್ಟೀಸ್, ಕೆಲವೊಂದು ಸ್ಟ್ರಾಟಜೀಸ್ ಯೂಸ್ ಮಾಡ್ಕೊಳೋದ್ರ ಮುಖಾಂತರ ಈ ಒಂದು ತೀವ್ರತೆಯನ್ನ, ಅಲ್ಝೀಮರ್ ಡಿಸಾರ್ಡರ್ಸ್ನ ತೀವ್ರತೆಯನ್ನ ಅಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು, ಪ್ರಿವೆಂಟ್ ಮಾಡಬಹುದು ಅನ್ನೋ ಒಂದು ವಾದ. ಸೊ ಏನ್ ಮಾಡಬಹುದು, ಉತ್ತಮವಾದಂತಹ ವಾತಾವರಣದಲ್ಲಿ ನಾವು ಜೀವನವನ್ನು ಮಾಡುವಂಥದ್ದು. ಸೊ 60 years 65 years ಸೊ ಏನಾಗಿರುತ್ತೆ, ರಿಟೈರ್ಡ್ ಆಗಿರ್ತಾರೆ. ಉತ್ತಮವಾದ ಆಹಾರ ಪದ್ಧತಿ, ಜೀವನ ಕ್ರಮಗಳನ್ನು ಬದಲಾಯಿಸ್ಕೊಳ್ಳುವಂಥದ್ದು. ಓಕೆ, ಸಾಮಾನ್ಯವಾಗಿ ಈ ಬ್ರೈನ್ಗೆ ಆಕ್ಸಿಜನ್, ನ್ಯೂಟ್ರಿಷನ್ಸ್ ಏನು ಫ್ಲೋ ಆಗಬೇಕಲ್ಲ, ಆರೋಗ್ಯಯುತವಾಗಿ ಫ್ಲೋ ಆಗಬೇಕಲ್ಲ, ನಮ್ಮ ಬಯಾಲಜಿಕಲ್ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು, ಅಂದರೆ ಸ್ಟ್ರೆಸ್ಫುಲ್ ಲೈಫ್ ಒಳಗಾಗೋದ್ರಿಂದ ನಮ್ಮ ಮತ್ತಷ್ಟು ಈ ಮೆಮೊರಿ ರಿಲೇಟೆಡ್, ಸೊ ತಕ್ಷಣಕ್ಕೆ ನಾವೇನಾದರೂ ಅಂಡರ್ ಸ್ಟ್ರೆಸ್ಗೆ ಹೋದಾಗ
ನಮ್ಮ ಬ್ರೈನ್ ಅಥವಾ ನಾವು ಒಂದು ಬ್ಲಾಂಕ್ ಸ್ಟೇಜ್ಗೆ ಹೋಗ್ಬಿಡ್ತೀವಿ. ಸೊ ಏನು ಆಗ್ತಾ ಇದೆ ಅರೌಂಡ್ ಅಸ್ ಅನ್ನೋ ರೀತಿಯಾಗಿ ಗೊತ್ತಾಗೋದಿಲ್ಲ, ಅಂತಹ ಸ್ಥಿತಿಗೆ ಹೋಗ್ಬಿಡ್ತೀವಿ. ಸೊ ಅಂತಹ ಒತ್ತಡಕಾರಕ ಸಿಚುವೇಶನ್ಗೆ ನಾವು ಒಳಗಾಗೋದನ್ನು ನಾವು ಕಡಿಮೆ ಮಾಡಬೇಕು. ಕೆಲವೊಂದು ಮೆಡಿಟೇಷನ್ಸ್ಗಳು ಮಾಡ್ಬೋದು, ಮೆಡಿಟೇಷನ್ಸ್ ಕ್ರಮಗಳನ್ನು ಮಾಡುವಂಥದ್ದು, ಯೋಗ ಕ್ರಮಗಳನ್ನು ಮಾಡುವಂಥದ್ದು. ನಮ್ಮ ಬಯಾಲಜಿ ಇರ್ಬೋದು, ನಮ್ಮ ಕಾಗ್ನಿಟಿವ್ಸ್ ಫಂಕ್ಷನ್ಸ್ ಇರ್ಬೋದು, ಅವುಗಳನ್ನು ಮತ್ತಷ್ಟು ಯೂಸ್ ಮಾಡೋದ್ರ ಮುಖಾಂತರ ಅವುಗಳನ್ನು ಸ್ಟ್ರಾಂಗ್ ಮಾಡ್ತಾ ಹೋಗೋದು, ಸ್ಟ್ರೆಂಥನ್ ಮಾಡ್ತಾ ಹೋಗುವಂಥದ್ದು. ಮೆಮೊರಿ ಇಂಪ್ರೂವ್ಮೆಂಟ್ ಸ್ಟ್ರಾಟಜೀಸ್, how to decoding, so some kind of decoding strategies, association learning, semantic memory. ಸೊ ಕೆಲವೊಂದು ಸ್ಟ್ರಾಟಜೀಸ್ ಯೂಸ್ ಮಾಡೋದ್ರ ಮುಖಾಂತರ ಒಂದು ವಸ್ತುಗಳನ್ನು ಕಾರ್ಲೇಟ್ ಮಾಡಿಕೊಂಡು ಇರ್ತಕ್ಕಂತಹ ಮಾಹಿತಿಗಳನ್ನು ಹೊರತೆಗೆಯುವಂತಹ ಪ್ರಯತ್ನಗಳನ್ನು ನಾವು ಮಾಡಬೇಕಾಗುತ್ತೆ. ಸೊ ಹೀಗೆ there is no proper treatment for Alzheimer's disease so far, but we can prevent ಅಥವಾ we can manage or we can ಒಂದು ಬ್ಯಾಲೆನ್ಸ್ ಮಾಡಬಹುದು by using different kinds of strategy. ಕೆಲವೊಂದು ಉತ್ತಮವಾದಂತಹ ಜೀವನ ಶೈಲಿಯ ಕ್ರಮಗಳನ್ನು ಹೊಂದೋದ್ರ ಮುಖಾಂತರ ಅಲ್ಝೈಮರ್ ಡಿಸೀಸ್ಗೆ ಒಂದು ತಾತ್ಕಾಲಿಕವಾದಂತಹ ಒಂದು ಚೈತನ್ಯವನ್ನು ಕೊಡಬಹುದು. ಓಕೆ, ಸೊ ಇಟ್ ಈಸ್ ಅಬೌಟ್ ಟು ಅಲ್ಝೈಮರ್ ಡಿಸೀಸ್. ಸೊ ಇಲ್ಲಿಗೆ ಈ ಒಂದು ಕೆಲವೊಂದು ಕಂಟೆಂಟ್ ಮಿಸ್ ಆಗಿದೆ, ಸ್ಲೈಡ್ ಮಿಸ್ ಆಗಿದೆ. ಸೊ ಬೇರೆ ಇನ್ಫಾರ್ಮೇಷನ್ ಬಂದಿದೆ, ಸೇವ್ ಮಾಡಬೇಕಾದ್ರೆ ಏನೋ ಡೌಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕವರ್ ಮಾಡೋಣ. ಧನ್ಯವಾದಗಳು.